ಕ್ಕೆ ಸಾವಿರ ಉದಾಹರಣೆಗಳಿವೆ ನಮ್ಮ ಮುಂದೆ. ಮಾತ್ರವಲ್ಲ, ಭಾರತವನ್ನು ಕೇವಲ ಮಣ್ಣು ಅಂತ ಕಂಡವರಲ್ಲ ನಾವು. ಮಹಾಭಾರತದ ಬಗ್ಗೆ ಬರೀತಾ ಭಾರತ ಅನ್ನುವ ಶಬ್ದಕ್ಕರ್ಥ ಏನು ಅಂತ ಹೇಳಿದರು. ಭಾತಿ ಸರ್ವೇಷು ವೇದೇಶು ರತಿ ಸರ್ವೇಷು ಜಂತುಷು ತರಣಂ ಸರ್ವತೀರ್ಥಾನಾಂ ತೇನ ಭಾರತ ಮುಚ್ಚತೆ. ಎಷ್ಟು ಖುಷಿ ಅನ್ನಿಸ್ಬೇಕು ನಮಗೆ. ಭಾತಿ ಸರ್ವೇಷು ವೇದೇಶು, ವೇದ ಅಂದರೆ ಜ್ಞಾನಾಂತರ್ಥ, ಜ್ಞಾನದ ಬೆಳಕಿನಿಂದ ಬೆಳಗುವ ಭೂಮಿ ಅನ್ನುವ ಕಾರಣಕ್ಕೆ ಭಾತಿ ಸರ್ವೇಷು ವೇದೇಶು ಅಂತ ಕರೆದವಂತೆ. ರತಿ ಸರ್ವೇಷು ಜಂತುಷು, ಎಲ್ಲ ಜೀವಜಾಲಗಳಲ್ಲಿ ಆನಂದಾನುಭೂತಿಯನ್ನು ಕಂಡಂತಹ ಪಾವನ ಭೂಮಿ ನಮ್ಮ ದೇಶ. ಯಾಕೆ ಅಂತ ಕೇಳಿದರೆ, ಎಲ್ಲದರಲ್ಲೂ ಶ್ರೇಷ್ಠತೆಯನ್ನು ಹೇಗೆ ಕಂಡೆವು ಅಂತ ನಾವು ಕೇಳಿದರೆ ಒಮ್ಮೆ ಯೋಚನೆ ಮಾಡಿ. ನಮ್ಮನ್ನು ಹೆತ್ತ ತಾಯಿ ದೇವರು, ಜನ್ಮ ಕೊಟ್ಟ ತಂದೆ ದೇವರು, ವಿದ್ಯೆ ಕಲಿಸಿದ ಗುರುಗಳು ದೇವರು, ಹಾಲು ಕೊಟ್ಟು ಬದುಕನ್ನು ಕೊಟ್ಟ ಗೋಮಾತೆ ನಮ್ಮ ಪಾಲಿಗೆ ದೇವರು, ಬೀಸುವ ಗಾಳಿ ದೇವರು, ಹರಿಯುವ ನೀರು ದೇವರು, ನಿಂತ ಮರ ದೇವರು, ಬೆಟ್ಟ ಗುಡ್ಡ ಕಲ್ಲು ಮಣ್ಣು ಎಲ್ಲವನ್ನೂ ದೇವರು ಅಂತ ಪೂಜಿಸಿದ ಏಕೈಕ ಅಧ್ಯಾತ್ಮದ ಆಧಾರದ ಮೇಲೆ ಬದುಕನ್ನು ಕಟ್ಟಬಲ್ಲ ಭೂಮಿ ಇದ್ರೆ ಅದು ನಮ್ಮ ಭಾರತ ಅಂತ ನಮಗೆ ಜಗತ್ತಿನಲ್ಲಿ ಹೆಮ್ಮೆ ಅನ್ನಿಸಬೇಕು. ಕೆಲವರು ಹೇಳಿದ್ರೆ ಏನು ಗೊತ್ತಾ, ಭಾರತ ಅನ್ನೋದು ಮೂರ್ಖರ ದೇಶವಂತೆ, ಎಲ್ಲರನ್ನು ದೇವರು ಅಂತೀರಂತೆ, ಕಂಡದ್ದೆಲ್ಲ ಕಲ್ಲೆಲ್ಲ ನಿಮ್ಮ ಪಾಲಿಗೆ ದೇವರಾಗುವುದು ಹೇಗೆ ಅಂತ ಕೇಳಿದ್ರು. ಒಂದು ಸತ್ಯ ನಮಗೆ ಗೊತ್ತಿರಬೇಕು, ಭಾರತೀಯ ಪರಂಪರೆ ಹೇಗೆ ಅಂತ ಕೇಳಿದರೆ, ಯಾವುದು ನಮ್ಮ ಬದುಕಿಗೆ ಕಾರಣವೋ, ಯಾವುದು ನಮ್ಮ ಬದುಕಿಗೆ ಆಸರೆಯೋ ಅದನ್ನು ದೇವರು ಅಂತ ಕರೆದವರು ನಾವು. ಜನ್ಮ ಕೊಟ್ಟ ತಂದೆಯನ್ನು ಮಾತ್ರ ದೇವರು ತಂದೆ ಅಂತ ಒಪ್ಪಿಕೊಂಡದ್ದಲ್ಲ, ಆ ತಂದೆಯ ಸ್ಥಾನದಲ್ಲಿ ಮತ್ತಷ್ಟು ಮಂದಿಯನ್ನು ನಾವು ಗೌರವಿಸ್ತೇವೆ. ಹೇಳ್ತಾರೆ, ಜನಿತಾಚ ಉಪನೇತಾಚ ಯಶ್ಚ ವಿದ್ಯಾಂ ಪ್ರಯಚ್ಛತಿ ಅನ್ನದಾತ ಭಯಸ್ತ್ರಾತ ಪಂಚಯಿತೆ ಪಿತರಃ ಸ್ಮೃತಾಃ. ಹಸಿದ ಹೊಟ್ಟೆಗೆ ಅನ್ನ ಕೊಟ್ಟವನು, ಬಾಯಾರಿದವನಿಗೆ ನೀರು ಕೊಟ್ಟವನು, ವಿದ್ಯೆ ಕಲಿಸಿದಂತಹ ಗುರು, ಆಪತ್ಕಾಲದಲ್ಲಿ ರಕ್ಷಣೆಗೆ ನಿಂತವನನ್ನು ಜನ್ಮ ಕೊಟ್ಟ ತಂದೆಗೆ ಸಮನಂತೆ ಗೌರವಿಸಬೇಕು ಅಂತ ಹೇಳಿದ ಭಾರತೀಯ ಪರಂಪರೆ ಅದು ಜಗತ್ತಿನ ಅತ್ಯಂತ ಶ್ರೇಷ್ಠ ಪರಂಪರೆ ಅನ್ನೋದರಲ್ಲಿ ಯಾವ ಸಂದೇಹವೂ ಇಲ್ಲ ನಮಗೆ. ಆದ್ದರಿಂದಲೇ ಇವತ್ತು ಶಿವಾಜಿ ಮಹಾರಾಜರು ನಿಮಗೇನಾಗಬೇಕು ಅಂತಂದ್ರೆ ಪಿತೃಸದೃಶರಾದವರು ಅಂತ ನಾವು ಕೈ ಮುಗಿಯುತ್ತೇವೆ. ಈ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ದಿವ್ಯ ಚೇತನಗಳನ್ನು ನೆನಪಿಸಿಕೊಂಡಾಗಲೆಲ್ಲ ಕೈ ಮುಗಿಯುತ್ತೇವೆ. ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ಯೋಧನನ್ನು ದೇವರು ಅಂತ ಗೌರವಿಸಿದ ಪರಂಪರೆ ಇದ್ರೆ ಅದು ಕೇವಲ ಭಾರತ ಮಾತ್ರ. ಆದರೆ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು, ಆವತ್ತು ಯಾರೋ ಹೇಳದರಂತೆ, ಬಡತನದ ನಡುವೆ ಹೊಟ್ಟೆಗೆ ಹಿಟ್ಟಿಲ್ಲದವರು ಸೈನ್ಯಕ್ಕೆ ಸೇರ್ತಾರೆ ಅಂತ. ದೇವರಲ್ಲಿ ಪ್ರಾರ್ಥಿಸೋಣ, ಅಂಥವರಿಗೆ ದೇವರು ಒಳ್ಳೆಯ ಬುದ್ಧಿ ಕೊಟ್ಟು ಸೈನಿಕನ ಯೋಗ್ಯತೆ ಏನು ಅಂತ ಅರ್ಥೈಸಿಕೊಳ್ಳುವ ದಿನ ಬರಲಿ ಅಂತ ನಾವೆಲ್ಲ ದೇವರಲ್ಲಿ ಪ್ರಾರ್ಥಿಸೋಣ ಅಷ್ಟೇ. ಯಾಕೆ? ಭಾರತದ ಬಗ್ಗೆ ನಮಗಿದ್ದ ಕಲ್ಪನೆ ಏನು? ಕವಿ ಕುವೆಂಪು ಹೇಳಿದ ಮಾತುಗಳೇನು? ಒಮ್ಮೆ ಯೋಚನೆ ಮಾಡಿದ್ರೆ ಈ ನೆಲದಲ್ಲಿ ಹುಟ್ಟಿದ್ದಕ್ಕೆ ಬದುಕು ಸಾರ್ಥಕ ಆಯಿತು ಅಂತ ನಮ್ಮೊಳಗೆ ನಮಗನ್ನಿಸಿಬಿಡುತ್ತದೆ. ತಾಯಿ ಭಾರತೀಯ ಚಿತ್ರವನ್ನು ನೋಡಿದೇವಲ್ಲ, ಜಗತ್ತಿನ ಯಾರಲ್ಲಾದರೂ ಹೋಗಿ ಕೇಳಿ ನಿಮ್ಮ ದೇಶ ಹೇಗಿದೆ ಅಂತ, ಅವರ ದೇಶದ ಭೂಪಟ ತೋರಿಸ್ತಾರೆ, ಅವರ ಉದ್ಯಮದ ಬಗ್ಗೆ ಮಾಡ್ತಾರೆ, ಆರ್ಥಿಕ ವ್ಯವಹಾರಗಳ ಬಗ್ಗೆ ಹೇಳ್ತಾರೆ, ಅವರ ಸಂಘರ್ಷಗಳ ಕಥೆಯನ್ನು ಹೇಳ್ತಾರೆ. ಆದರೆ ನಮಗೆ ನಿಮ್ಮ ತಾಯಿ ಭಾರತಾಂಬೆ ಎಂತವಳು ಅಂತ ಕೇಳಿದರೆ, ಶಿರದಲ್ಲಿ ಹರಡಿದ ಕೇಶ ರಾಶಿಯ ಮೇಲೆ ಗಂಧ ಕುಸುಮವ ಹೊತ್ತು, ಆಕೆಯ ಲಲಾಟದಲ್ಲಿ ರಾರಾಜಿಸುವ ಕುಂಕುಮದ ಬೊಟ್ಟು, ಆಕೆಯ ನಾಸಿಕವನ್ನು ಅಲಂಕರಿಸಿದ ಸ್ವರ್ಣದ ನೆತ್ತು, ಕೊರಳಲ್ಲಿ ಮಿಂಚುವ ಹಾರ ಸಂಪತ್ತು, ಆಕೆಯ ಕರ್ಣದಲ್ಲಿ ಸೌಭಾಗ್ಯದ ಓಲೆ, ಕೈಯಲ್ಲಿ ಅರಳಿದ ಧ್ವಜವಿತ್ತು ಅನ್ನುವ ನಗುಮೊಗದ ಸಿಂಹವಾಹಿನಿಯಾದ ತಾಯಿಯ ಕಲ್ಪನೆ ಇರುವುದು ಭಾರತೀಯರಾದ ನಮಗೆ ನಮ್ಮ ದೇಶದ ಬಗೆಗೆ. ಹಾಗಾಗಿ ನಮಗೆ ಭಾರತ ಕೇವಲ ಭಾರತವಲ್ಲ, ಭಾರತ ಭಗವತಿ, ಆಕೆ ಮಾತೆ ಭಾರತಿ. ಆ ಕಾರಣಕ್ಕೆ ಈ ನೆಲದ ಮಣ್ಣಿನ ಕಣಕಣವು ಪ್ರಸಾದ ಅಂತ ನಾವು ಹೇಳಿದವರು. ನಮ್ಮಲ್ಲಿ ಹೇಳಿದೆವಲ್ಲ, ಇವತ್ತು ತುಂಬ ಖುಷಿ ಅನ್ನಿಸಿತ್ತು. ಪುಟ್ಟ ಪುಟ್ಟ ಮಕ್ಕಳು ರಾಮರ ವೇಷದಲ್ಲಿ, ಆಂಜನೇಯನ ವೇಷದಲ್ಲಿ, ತಾಯಿ ಭಾರತೀಯ ವೇಷದಲ್ಲಿ ಸಾಗಿ ಬರಬೇಕಿದ್ರೆ ಭಾರತಾಂಬೆಯ ವೇಷ ಹಾಕಿದ ಮಗು ಕೂತುಕೋ ಅಂತ ತೊಡೆಯ ಮೇಲೆ ಕುಳಿಸಿ ಹೆಸರು ಕೇಳಿದ್ರೆ ಮಗು ಹೇಳುತ್ತದೆ ಖುಷಿ ಅಂತೆ. ಇಂಥದ್ದನ್ನು ಕಂಡಾಗ ತಾಯಿ ಭಾರತಿಗೆ ಖುಷಿ ಆಗದೇ ಇರುವುದಕ್ಕೆ ಸಾಧ್ಯವಾ? ಹಾಗಾದರೆ ಎಲ್ಲದರನ್ನು ಒಳ್ಳೆದನ್ನೇ ಕಾಣುವುದೇ ಹೌದು ಅಂತಾದರೆ, ಆ ಖುಷಿ ಅನ್ನುವ ಪುಟ್ಟ ಮಗು ಭಾರತಾಂಬೆಯ ವೇಷ ಹಾಕೊಂಡು ಇಲ್ಲಿವರೆಗೆ ಸಾಗಿ ಬಂತಲ್ಲ, ಆ ಮಗು ತಾಯಿ ಭಾರತೀಯ ಮಡಿಲ ರತ್ನ ಅನ್ನುವ ಭಾವ ನಮ್ಮನ್ನು ಆವರಿಸಿಕೊಂಡ್ರೆ ಆವಾಗ ನಮ್ಮ ಭಾರತೀಯ ಚಿಂತನೆಗೆ ಪುಷ್ಟಿ ಸಿಕ್ಕಿದ ಹಾಗೆ. ಅದಕ್ಕೆ ಹಿರಿಯರು ಹೇಳಿದರು, ಬಾಲಾಃ ಸರ್ವೇ ಶ್ರೀರಾಮಾಃ. ಈ ಪ್ರಪಂಚದಲ್ಲಿ ಒಂದೇ ಒಂದು ಮಗುವನ್ನು, ಒಬ್ಬನ ಹುಡುಗನನ್ನು ಯಾರೋ ಏನೋ ಅಂತ ಯೋಚನೆ ಮಾಡಲಿಲ್ಲ. ಹಿರಿಯರು ಹೇಳಿದು, ಬಾಲಾಃ ಸರ್ವೇ ಶ್ರೀರಾಮಾಃ, ಈ ನೆಲದ ಮಕ್ಕಳೆಲ್ಲರೂ ಶ್ರೀರಾಮನೇ. ಯಾಕೆ ಶ್ರೀರಾಮ ಅಂತಂದ್ರು ಅಂದ್ರೆ,
ಈ ನೆಲದ ಆರ್ಷ ಪರಂಪರೆ ಕೊಟ್ಟ ಸಂದೇಶವನ್ನು ಅಕ್ಷರಾರ್ಥದಲ್ಲಿ ಪಾಲಿಸಿಕೊಂಡು ಬಂದವರಿದ್ದಾರೆ. ಹಿರಿಯರು ಹೇಳಿದ್ದು ಮಾತೃ ದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಹೌದಲ್ಲ, ಮಾತೃ ದೇವೋಭವ ಅನ್ನುವ ಮಾತನ್ನು ಒಮ್ಮೆ ನೆನಪಿಸಿಕೊಂಡ್ರೆ ಎಂಥವರೆಲ್ಲ ನೆನಪಿಸಿಕೊಂಡೋಗ್ತಾರೆ. ಶ್ರವಣ ಕುಮಾರ ನಮ್ಮ ಕಣ್ಣ ಮುಂದೆ ಬರ್ತಾನಲ್ಲ. ವೃದ್ಧರಾದಂತಹ ತಾಯಿ ತಂದೆಗಳನ್ನು ಹೆಗಲ ಮೇಲೆ ಹೊತ್ತು ಸಾಗಿದ ಮಗ ಶ್ರವಣ ಕುಮಾರ. ತಾಯಿ ತಂದೆಗಳು ನಮಗೆ ಆದರ್ಶ ಅಂತ ತೋರಿಸಿಕೊಟ್ನು. ಪಿತೃ ದೇವೋಭವ ಅಂತಂದಾಗ ಪಿತೃವಾಕ್ಯ ಪರಿಪಾಲನಾ ದೀಕ್ಷಾಬದ್ಧನಾದಂತಹ ಪ್ರಭು ಶ್ರೀರಾಮಚಂದ್ರ. ಎಂತಹ ಕಾಲಘಟ್ಟ ಗೊತ್ತಿದೆ ನಮಗೆ. ಮರುದಿನದ ಸೂರ್ಯೋದಯವಾದರೆ ಪಟ್ಟಾಭಿಷಿಕ್ತನಾಗಬೇಕಾದಂತಹ ಪ್ರಭು ಶ್ರೀರಾಮಚಂದ್ರ ಕೇವಲ ಅಪ್ಪ ಕೊಟ್ಟ ಮಾತು ಉಳಿಸುವುದಕ್ಕೆ ಬೇಕಾಗಿ ಅಯೋಧ್ಯೆಯನ್ನ ಬಿಟ್ಟು ವನವಾಸಕ್ಕೆ ತೆರಳುತ್ತಾನಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ಸಂಭ್ರಮ ಸಡಗರಗಳಿದ್ದಂತಹ ಶ್ರೀರಾಮಚಂದ್ರ ತನ್ನ ವೈಭವದ ಬದುಕನ್ನು ಬದಿಗಿಟ್ಟು ಕಾಡಿನ ಕಡೆಗೆ ಮುಖ ಮಾಡುವುದಕ್ಕೆ ನಾರಿಮಡಿ ಹುಟ್ಟಾಗ ಕಿಂಚಿತ್ತು ಮುಖದಲ್ಲಿ ಬೇಸರವೇ ಕಾಣಿಸಲಿಲ್ಲವಂತೆ. ಅದರ ಬದಲಾಗಿ ನನ್ನ ಅಪ್ಪ ಆಡಿದ ಮಾತನ್ನು ಉಳಿಸುವುದಕ್ಕಾಗಿ ನಾನು ನನ್ನ ಕರ್ತವ್ಯ ಮಾಡುತ್ತೇನೆ ಅನ್ನುವಂತಹ ಅಭಿಮಾನ ರಾಮನ ಮುಖದಲ್ಲಿತ್ತು ಅಂತ ಬಲ್ಲವರಾಡುತ್ತಾರೆ. ಅಲ್ಲಿಂದ ಮುಂದುವರೆದು ಈ ನಾಡಿನ ಎಲ್ಲರನ್ನು ಕೈ ಮುಗಿದು ಸ್ವಾಗತಿಸ್ತಾ ಬಂದ ಪರಂಪರೆ ಯೋಗ್ಯತೆ ಏನು ಅಂತಂದ್ರೆ, ಇವತ್ತು ಒಂದು ಕ್ಷಣ ನಿಂತು ನಾವು ಯೋಚನೆ ಮಾಡಬೇಕು. ಭಾರತ 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 ಅಂದಾಗ ನಮಗೆಲ್ಲ ಯಾಕೆ ಒಳಗೊಳಗೆ ಸಂಭ್ರಮಿಸಬೇಕು ಅಂತ ಕೇಳಿದರೆ, ವ್ಯಾವಹಾರಿಕ ಜಗತ್ತಿನ ಕಡೆಗೊಮ್ಮೆ ಕಣ್ಣು ಹಾಯಿಸಿ. ಇವತ್ತು ನಮ್ಮ ದೇಶವನ್ನು ದಾಟಿ ಇನ್ನೊಂದು ದೇಶಕ್ಕೆ ಹೋಗಬೇಕಿದ್ರೆ ಆ ದೇಶದ ನಿಬಂಧನೆಯಂತೆ ಕೊರಳಿಲಿರುವ ಹಾರ ಕಳಚಬೇಕು, ಕೈಯ ರಕ್ಷಾದಾರ ಕಳಚಬೇಕು, ಮಾಂಗಲ್ಯ ಕಳಚಬೇಕು, ಹಣೆಯ ತಿಲಕ ತೆಗೆಯಬೇಕು, ಮುಡಿಯ ಮಲ್ಲಿಗೆ ಕಳಚಬೇಕು. ಆದರೆ ಭಾರತಕ್ಕೆ ಜಗತ್ತಿನಿಂದ ಯಾರು ಯಾವ ದೇಶದಿಂದ ಯಾವ ವೇಷದಲ್ಲಾದರೂ ಬನ್ನಿ, ಇನ್ನೊಬ್ಬರಿಗೆ ಅನ್ಯಾಯವಾಗದಂತೆ ಅನ್ಯೋನ್ಯವಾಗಿ ಬದುಕುವುದಾದರೆ ಸದಾ ಸರ್ವದಾ ನಿಮಗೆ ಸ್ವಾಗತ ಉಂಟು ಅಂತ ತೆರೆದ ಬಾಹುಗಳಿಂದ ಜಗತ್ತಿನ ಎಲ್ಲರನ್ನೂ ಸ್ವಾಗತಿಸಿದ ಜಗತ್ತಿನ ಏಕೈಕ ರಾಷ್ಟ್ರ ಭಾರತ. ಆ ಪುಣ್ಯ ಭೂಮಿ ಭಾರತವನ್ನೇ ಹಿಂದೂ ರಾಷ್ಟ್ರ ಅಂತ ಕರೆದರು. ಹಿಂದೂ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂತ ವಿವೇಚನೆ ಮಾಡುತ್ತಾ ಶೃಂಗೇರಿಯ ಜಗದ್ಗುರು ಪೀಠದ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಹೇಳುತ್ತಾರೆ, ಯಾರು ಹಿಂಸೆಯಿಂದ ದೂರ ಉಳಿಯುತ್ತಾನೋ, ಹಿಂಸೆಯನ್ನು ದೂಷಿಸ್ತಾನೋ ಅಂತವನನ್ನು ಹಿಂದೂ ಅಂತ ಕರೆದರು ಅಂತ. ಎಷ್ಟು ಸುಂದರವಾದ ವ್ಯಾಖ್ಯಾನ. ಇಡೀ ಇತಿಹಾಸವನ್ನು ತೆಗೆದು ನೋಡಿದರೆ ಭಾರತ ಯಾವುದೇ ದೇಶದ ಮೇಲೆ ದಾಳಿ ಮಾಡಿದ್ದಕ್ಕೆ ಇತಿಹಾಸ ಇಲ್ಲ, ಅಥವಾ ಯಾವುದೋ ಒಂದು ದೇಶದ ಅಧ್ಯಾತ್ಮ ಪರಂಪರೆಯನ್ನು, ಸಾಂಸ್ಕೃತಿಕ ಪರಂಪರೆಯನ್ನು, ಕಲಾ ಪರಂಪರೆಯನ್ನು ಹಾಳು ಮಾಡಿದ್ದಕ್ಕೆ ಇತಿಹಾಸ ಇಲ್ಲ. ಆದರೆ ಭಾರತದ ಪಾಲಿಗೆ ಸಾವಿರ ಸಂಖ್ಯೆಯ ದಾಳಿಗಳು, ನಮ್ಮ ಶಿಲ್ಪ ಕಲಾವೈಭವದ ನಷ್ಟ, ಒಂದು ಕಡೆಯಲ್ಲಿ ತಾಯಂದಿರ ಮೇಲಿನ ಅತ್ಯಾಚಾರ, ಇಂತಹ ಎಲ್ಲ ಸಂಘರ್ಷದ ವಾತಾವರಣದಲ್ಲೂ ಕೂಡ ಭಾರತ ಇವತ್ತು ಜೀವಂತವಾಗಿ ಉಳಿದಿದೆ ಅಂತಾದರೆ ಅದಕ್ಕೆ ಏಕೈಕ ಕಾರಣ ಭಾರತದ ಆತ್ಮಬಲ, ಭಾರತ ನೆಲದ ಸತ್ವ. ಇಂತಹ ಭೂಮಿಯಲ್ಲಿ ಬದುಕುತ್ತೇವೆ ಅನ್ನುವುದಕ್ಕೆ ನಮಗೆ ಸಂತೋಷ ಅನ್ನಿಸ್ಬೇಕಲ್ಲ, ನಮಗೆ ಬದುಕು ಸಾರ್ಥಕತೆ ಅಂತ ಅನ್ನಿಸ್ಬೇಕಲ್ಲ. ಹಾಗಿದ್ರೆ ಇಂತಹ ಹಿಂದೂ ಸಂಗಮ ಕಾರ್ಯಗಳು ನಡೀತಾ ಇರುವುದು ಯಾಕೆ ಅಂತ ಕೇಳಿದರೆ, ಮೊಟ್ಟ ಮೊದಲು ನಾನೇನು ಅಂತ ನಾವು ಅರ್ಥೈಸಿಕೊಳ್ಳುವುದಕ್ಕೆ. ಉಪನಿಷತ್ತು ಬಹಳ ಚೆನ್ನಾಗಿ ಹೇಳುತ್ತದೆ, ಪ್ರತ್ಯಹಂ ಪರಿವೇಕ್ಷೇತ ನರಶ್ಚರಿತಮಾತ್ಮನಃ ಕಿಮ್ನು ಪಶುವಿಸ್ತುಲ್ಯಂ ಕಿಮ್ನು ಸತ್ಪುರುಷ ಈ ರೀತಿ. ದಿನ ಬೆಳಗಾದ್ರೆ ನೀನು ಯೋಚನೆ ಮಾಡು, ನಾನು ಸತ್ಪುರುಷನಾಗುತ್ತೇನೋ ಅಥವಾ ಮೃಗವಾಗುತ್ತಾ ಇದ್ದೇನೋ ಅಂತ ನಿನ್ನನ್ನು ನೀನು ಪ್ರಶ್ನೆ ಮಾಡಿಕೋ ಅಂತ ಹೇಳುತ್ತದೆ. ಆ ಉಪನಿಷತ್ತಿನ ಮಾತನ್ನು ಆಧರಿಸಿ ನೋಡುವುದಾದರೆ ಹಿಂದೂ ಸಂಗಮದಂತಹ ಕಾರ್ಯಕ್ರಮಗಳು ಇವತ್ತು ಇಲ್ಲಿ ಸಂಪನ್ನಗೊಳ್ಳುತ್ತಾ ಇರುವುದು ಒಂದು ಕಡೆಯಲ್ಲಿ ಆತ್ಮಾವಲೋಕನಕ್ಕೆ. ಯಾಕೆ ಅಂತಂದರೆ, ನಾನು ಯಾರು, ನಾನು ಯಾವ ದೇಶದಲ್ಲಿದ್ದೇನೆ, ನನ್ನ ಬದುಕಿನ ಸಾರ್ಥಕತೆ ಏನು, ಅಲ್ಲ ನಿತ್ಯ ನೆಲಕ್ಕೆ ನಾನು ಕೊಟ್ಟ ಕೊಡುಗೆಗಳೇನು ಅನ್ನುವುದನ್ನು ನಮ್ಮಲ್ಲಿ ನಾವು ಪ್ರಶ್ನೆ ಮಾಡಿಕೊಳ್ಳುತ್ತಾ ಇನ್ನೊಬ್ಬರ ಬದುಕಿಗೆ ಪ್ರೇರಣೆಯಾಗುವುದಕ್ಕೆ ಇಂತಹ ಕಾರ್ಯಕ್ರಮಗಳಿವೆ. ಪ್ರಾಯ ಬಂದಾಗ ಹಿರಿಯರಾದ ನಾಗರಾಜ ಮಂಗಳಾದೇವಿಯವರು ಮಾತನ್ನು ಆಡದರು. ಹಿಂದೂ ಪರಂಪರೆಯ ಎಲ್ಲ ಸತ್ಕಾರ್ಯಗಳಿಗೆ, ರಾಷ್ಟ್ರೀಯ ಚಿಂತನೆಗಳಿಗೆ, ಭಾರತದ ಕುರಿತಾದಂತಹ ಭಾವಗಳಿಗೆ ಆಧಾರವಾದ ಭೂಮಿ ಈ ಎಕ್ಕೂರಿನ ಪುಣ್ಯಭೂಮಿ ಅಂತ. ನಾನು ಒಮ್ಮೊಮ್ಮೆ ಯೋಚನೆ ಮಾಡಿದೆ, ಈ ನೆಲದಲ್ಲಿ ಹಿಂದುತ್ವಕ್ಕಾಗಿ, ಭಾರತಾಂಬೆಯ ಯೋಗ್ಯತೆಯನ್ನು ಎತ್ತಿ ಸಾರುವುದಕ್ಕಾಗಿ ಬದುಕುವು ಸವಿಸಿದಂತಹ ಮಂದಿಗಳೆಷ್ಟೋ. ಮಾತ್ರವಲ್ಲ, ತಾಯಿ ಭಾರತಿಗೆ ಜಯವಾಗಲಿ ಅಂತ ಹೇಳುತ್ತಾಳೆ ತಮ್ಮ ಬದುಕಿನ ಕೊನೆಯ ಉಸಿರನ್ನು ನೆಳೆದಂತಹ ಸಾಧಕರೆಷ್ಟೋ. ಅವರೆಲ್ಲರೂ ಈ ಹೊತ್ತಿಗೆ ನೆನಪಾಗಬೇಕಲ್ಲ. ನಮಗೆ ನೆನಪಾಗುವುದೇನು? ಅವರು ಕಾಲಕಾಲಕ್ಕೆ ಹುಟ್ಟಿ ಬರ್ತಾರೆ. ಯಾಕೆ ಅಂದರೆ, ಭಾರತೀಯ ಪರಂಪರೆಯಲ್ಲಿ ಭಾರತಿಗಾಗಿ ಸೇವೆ ಸಲ್ಲಿಸಿದವನೊಬ್ಬ ಮರಣ ಹೊಂದಿದ ಅಂತಾದರೆ ಅವನು ಸತ್ತು ಹೋದ ಅಂತ ಆಡುವ ಪ್ರಶ್ನೆಯೇ ಇಲ್ಲ. ಅದರ ಬದಲಿಗೆ
ತನಗಾಗಿ ತನ್ನ ಸೇವೆಯನ್ನು ಮಾಡುತ್ತಾ ಇದ್ದ ಮಗು ಸೇವೆ ಮಾಡುತ್ತಾ ಮಾಡುತ್ತಾ ದಣಿದಿದ್ದಾನೆ, ಅವನು ವಿಶ್ರಾಂತಿ ಪಡೆಯಲಿ ಅಂತ ತಾಯಿ ಭಾರತಿ ಆ ಮಗುವನ್ನು ತನ್ನ ಮಡಿಲಲ್ಲಿ ಮಲಗಿಸಿಕೊಳ್ಳುತ್ತಾಳೆ. ಗಾಢ ನಿದ್ರೆಗಾತ ಜಾರಿ ಇರ್ತಾನೆ. ಕಾಲ ಬಂದಾಗ ಅವಳೇ ಎಬ್ಬಿಸಿ ತನ್ನ ಸೇವೆಗೆ ಮತ್ತೆ ಕಳಿಸ್ತಾಳೆ ಅನ್ನುವ ನಂಬಿಕೆಯೊಂದಿಗೆ ಈ ನೆಲದಲ್ಲಿ ಪ್ರಾಣಾರ್ಪಣೆ ಮಾಡಿದ ಸಾಧಕರನ್ನು ಗೌರವಿಸಿದ ಪರಂಪರೆ ನಮ್ಮದು. ಹಾಗಾಗಿ ನಮಗೆ ಸೈನಿಕರನ್ನು ನಾವು ಅಮರರಾದರು ಅಂತ ಹೇಳುತ್ತೇವೆ. ಅಮರ ಅಂದರೆ ಸಾವಿಲ್ಲದ್ದು ಅಂತ ಅರ್ಥ. ಹಾಗಾಗಿ ಅಂತಹ ಪುಣ್ಯಭೂಮಿ ಭಾರತದಲ್ಲಿ ನಿಂತು ಹಿಂದೂ ರಾಷ್ಟ್ರೀಯ ಚಿಂತನೆಗಳ ಬಗೆಗೆ ಯೋಚನೆ ಮಾಡಿದ್ರೆ ನಮಗೆ ಯಾಕೆ ಧನ್ಯತೆ ಅಂತ ಅನ್ನಿಸ್ತದೆ ಅಂತ ಕೇಳಿದರೆ, ಹಿಂದೂ ಧರ್ಮ ಯಾವತ್ತೂ ಕೂಡ ಯಾರನ್ನು ದ್ವೇಷಿಸುವುದಕ್ಕೆ ಹೇಳಿದ್ದಿಲ್ಲ. ಗೊತ್ತಿರಬೇಕು ನಿಮಗೆ, ಸಹನಾಭವತು ಸಹನೌ ಭುನಕ್ತು ಅಂತ ಹೇಳ್ತಾ ಮಾ ವಿದ್ವೇಷಾವಹಿ, ನಮ್ಮಲ್ಲಿ ದ್ವೇಷ ಬೇಡ, ಅನ್ಯೋನ್ಯವಾಗಿ ಬದುಕೋಣ ಅಂತ ಇಡೀ ಜಗತ್ತಿಗೆ ಸಂದೇಶ ಕೊಟ್ಟಂತಹ ರಾಷ್ಟ್ರ ಇದ್ರೆ ಅದು ನಮ್ಮ ಪುಣ್ಯಭೂಮಿ ಭಾರತ. ಯಾರಿಗುಂಟು ಯಾರಿಗಿಲ್ಲ ಈ ಸೌಭಾಗ್ಯ. ಭಾರತ ಬರಿಯ ಮಣ್ಣಲ್ಲ, ಭಾರತವನ್ನು ಕರ್ಮಭೂಮಿ ಅಂತ ಕರೆದರು, ಭಾರತವನ್ನು ಪುಣ್ಯಭೂಮಿ ಅಂತ ಕರೆದರು, ಭಾರತವನ್ನು ದೇವಭೂಮಿ ಅಂತ ಕರೆದರು. ಯಾಕೆ? ನಮ್ಮ ಪರಂಪರೆಯಲ್ಲಿ ನಂಬಿದಂತಹ 16 ಅವತಾರಗಳನ್ನು ಭಗವಂತ ಎತ್ತಿದನಲ್ಲ, ಆ ಭಗವಂತ ಅವತಾರವೆತ್ತಿದ ಪುಣ್ಯ ಭೂಮಿ ಇದ್ರೆ ಅದು ಭಾರತ. ಆ ಕಾರಣಕ್ಕೆ ದೇವಭೂಮಿ. ಸ್ವರ್ಗಾರೋಹಣ ಮಾಡಿದಂತಹ ದೇವತೆಗಳು ಪುಣ್ಯ ಸಂಚಯನ ನಷ್ಟವಾದಾಗ ಮತ್ತೆ ಇದೇ ಕರ್ಮಭೂಮಿಯಾದಂತಹ ಭಾರತದಲ್ಲಿ ಇದ್ದು ಸತ್ಕರ್ಮಗಳನ್ನು ಮಾಡಿ ಸ್ವರ್ಗವನ್ನು ಏರಬೇಕಂತೆ. ಆ ಕಾರಣಕ್ಕಿದು ಕರ್ಮಭೂಮಿ. ಹೀಗೆ ನಾವು ಸಾಗುತ್ತಾ ಯೋಚನೆ ಮಾಡಿದ್ರೆ ಈ ದೇಶದ ಬಗೆಗೆ ಹಿರಿಯರು ಆಡಿದ ಮಾತುಗಳೆಂತವು. ಹೇಳ್ತಾರೆ ಹಿರಿಯರೊಬ್ಬರು, ಅಮ್ಮ ನಿನ್ನ ಮಡಿಲಿನಲ್ಲಿರುವಂತಹ ಧೂಳಿನಲ್ಲಿ ಹೊರಳಾಡುವುದೇ ನನ್ನ ಸೌಭಾಗ್ಯ. ಯಾಕೆ ಅಂತ ಕೇಳಿದರೆ, ಆವತ್ತು ಪ್ರಭು ಶ್ರೀರಾಮಚಂದ್ರ ಜಾನಕಿಯರು ಇದೇ ನೆಲದಲ್ಲಿ ತಾನೇ ಓಡಾಡಿದ್ದು. ಅವರ ಪಾವನ ಪದಗಳ ಸ್ಪರ್ಶವಾದಂತಹ ಪುಣ್ಯ ಭೂಮಿಯಲ್ಲಿ ಆ ಧೂಳಿನಲ್ಲಿ ಹೊರಳಾಡುವುದು ನನ್ನ ಬದುಕಿನ ಸಾರ್ಥಕತೆ ಅಂತ ಭಾವಿಸ್ತೇನೆ. ಮಾತ್ರವಲ್ಲ, ರಾಮನಾಮವನ್ನು ಜಪ ಮಾಡುತ್ತಾ ಅಸಂಖ್ಯ ಸಾಧು ಸಂತರು ಸಂಚರಿಸಿದ ಪಾವನ ಭೂಮಿ ಇದು. ಆ ಕಾರಣಕ್ಕೆ ನನಗೆ ಧನ್ಯತೆ ಇದೆ ಅಂತ ಪ್ರಾಜ್ಞರೊಬ್ಬರು ತಾಯಿ ಭಗವತಿಯಾದ ಭಾರತೀಯ ಮಹಾತ್ಮ್ಯವನ್ನು ಹೇಳ್ತಾರಂತೆ. ಅದನ್ನು ಮೀರಿ ಕರಾವಳಿ ಭಾಗದ ಈ ನೆಲದಲ್ಲಿ ನಿಂತಹ ನಮಗೆಲ್ಲ ಸಂತೋಷ ಅನ್ನಿಸಬೇಕಲ್ಲ. ತಾಯಿ ಮಂಗಳಾಂಬಿಕೆಯ ಪರಮಾನುಗ್ರಹಕ್ಕೆ ಪಾತ್ರವಾದಂತಹ ಪುಣ್ಯಭೂಮಿಯಲ್ಲಿ ನಾವು ನಿಂತಿದ್ದೇವೆ. ಆ ಮಂಗಳಾದೇವಿಯ ಕಾರುಣ್ಯದಿಂದಲೇ ಈ ಲೋಕಕ್ಕೆ ಮಂಗಲವನ್ನು ಹಾರೈಸುವುದಕ್ಕೆ ಇಷ್ಟು ಜನ ಸೇರುವ ಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಅಂತ ನಮಗೆ ಹೆಜ್ಜೆ ಹೆಜ್ಜೆಗೂ ಅನ್ನಿಸಬೇಕು. ಮಾತ್ರವಲ್ಲ, ಕರಾವಳಿಯ ಭೂಮಿಗೊಂದು ಹೆಗ್ಗಳಿಕೆ ಇದೆ. ಇದು ಧರೆಯ ಧರ್ಮವನ್ನು ಉಳಿಸುವುದಕ್ಕೆ ಕಾಣಿಸಿಕೊಂಡಂತಹ ಧರ್ಮದೇವತೆಗಳು ಸಂಚಿದಂತಹ ಧರ್ಮದ ಮಣ್ಣಿದು. ಈ ಧರ್ಮದ ಮಣ್ಣಿನಲ್ಲಿ ಅಧರ್ಮ ತಲೆ ಎತ್ತಬಾರದು ಅಂತಾದರೆ ಧಾರ್ಮಿಕರಾದಂತಹ ನಾವು ಪ್ರಜ್ಞಾವಂತರಾಗಿ ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬೇಕಾದಂಥ ಅವಶ್ಯಕತೆ ಇದೆ. ಅದಕ್ಕೆ ಪ್ರೇರಣೆಯಾಗುವುದಕ್ಕೆ ಇರುವುದು ಈ ಹಿಂದೂ ಸಂಗ್ರಮದಂತಹ ಕಾರ್ಯಕ್ರಮಗಳು. ಬಂಧುಗಳೇ, ಕವಿ ಕುವೆಂಪು ತಾಯಿ ಭಾರತೀಯ ಬಗ್ಗೆ ಹೇಳ್ತಾರೆ, ಭಾರತಾಂಬೆಯು ಜನಿಸಿ ನಿನ್ನಳು ಧನ್ಯನಾದೆನು ದೇವಿಯೇ, ನಿನ್ನ ಪ್ರೇಮದಿ ಬೆಳೆದು ಜೀವವು ಮಾನ್ಯವಾದುದು ತಾಯಿಯೇ. ಮುಂದುವರೆದು, ನಿನ್ನ ಅಂಕದ ಮಂಗಳಾಂಗಣದಲ್ಲಿ ನಲಿಯುತ್ತ ಮೆರೆದೇನು ಅಂದ್ರು. ನಾವು ನಡೆದಾಡಿದ್ದು ಕಲ್ಲು ಮುಳ್ಳುಗಳಿರುವಂತಹ ಬರಡು ಭೂಮಿಯಲ್ಲ, ನಿನ್ನ ಮಗುವಾದಂತಹ ನಾನು ನಿನ್ನ ಮಂಗಲಮಯವಾದಂತಹ ತೊಡೆಯಲ್ಲಿ ನರ್ತಿಸಿದ್ದೇನೆ ಅಂತ ಅವರು ಹೇಳ್ತಾರೆ. ಮುಂದುವರೆದೊಂದು ಮಾತಿದೆ, ಕುಂದುಕೊರತೆಗಳಿಗವು ನಿನ್ನೊಳು ಆದ ರೋಲಿ ಏನು ಅನ್ಯರ. ನಿನ್ನಲ್ಲಿ ಬಡತನ ಇರಬಹುದು, ದಾರಿದ್ರ್ಯ ಇರಬಹುದು, ಆದರೆ ಯಾವ ಕೊರತೆಗಳು ನಿನಗುಂಟು ಅಂತ ಹೇಳಿದರೂ ಕೂಡ ಅನ್ಯರು ನನಗೆ ಬೇಡ, ನನ್ನ ಸರ್ವೇಶ್ವರಿ ನೀನು ಅಂತ ಕವಿ ಕುವೆಂಪು ತಾಯಿ ಭಾರತೀಯ ಬಗ್ಗೆ ಮಾತನಾಡುತ್ತಾರೆ. ಈ ಹೊತ್ತಿಗೊಂದು ನೆನಪಿಸಿಕೊಳ್ಳಬೇಕು, ಹಿಂದೂ ರಾಷ್ಟ್ರದ ಯೋಗ್ಯತೆ ಎಂಥದ್ದು ಅನ್ನುವುದಕ್ಕೆ 1000 ಉದಾಹರಣೆಗಳು ಕಣ್ಣ ಮುಂದೆ ಬಂದು ಹೋಗಿದ್ದಾವೆ. ಭಿಕ್ಷುಕರ ದೇಶ ಅಂತ ಕರೆದ್ರಲ್ಲ, ಹಾವಾಡಿಗರ ದೇಶ ಅಂತ ಭಂಗಿಸಿದ್ರಲ್ಲ, ಆವತ್ತು ಅಲ್ಲೆಲ್ಲೋ ಯುದ್ಧ ಎದ್ದು ಬದುಕಿಗಟ್ಟಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ ಅಂತಂದಾಗ, ಭಾರತೀಯರಷ್ಟೇ ಬದುಕಿ ಬರುವ ಸಾಧ್ಯತೆಗಳಿದ್ದಾಗ, ಭಾರತದ ರಾಷ್ಟ್ರಧ್ವಜ ಕಂಡವರಿಗಷ್ಟೇ ಪ್ರಾಣ ಉಳಿಯುತ್ತದೆ ಅಂತ ಗೊತ್ತಾದಾಗ ಭಾರತವನ್ನು ಬೈದವರೇ ಬಂದು ಕೇಳಿದ್ರಲ್ಲ, ನಿಮ್ಮದೊಂದು ರಾಷ್ಟ್ರಧ್ವಜ ಇದ್ರೆ ಕೊಡ್ತೀರಾ ಅಂತ. ಹಾಗಾದರೆ ನಮ್ಮ ಭಾರತದ ರಾಷ್ಟ್ರಧ್ವಜದ ಕೇಸರಿ ಬಿಳಿ ಹಸಿರು 3 ಬಣ್ಣಗಳಿಗೆ ಒಬ್ಬನಿಗೆ ಬದುಕನ್ನೇ ಕೊಡಬಲ್ಲ ಯೋಗ್ಯತೆ ಉಂಟು ಅಂತಾದರೆ ಭಾರತದಲ್ಲಿ ಹುಟ್ಟಿದ ನಮ್ಮ ಯೋಗ್ಯತೆ ಏನು ಅಂತ ನಮಗೆ ಅರ್ಥ ಆಗಬೇಕಲ್ಲ. ಆ ಕಾರಣಕ್ಕೆ ನಾವು ಬದಲಾಗಬೇಕಾದದ್ದು, ಆ ಕಾರಣಕ್ಕೆ ನಮ್ಮ ಚಿಂತನೆಗಳು ಬದಲಾಗಬೇಕಾದ್ದು. ಬಂಧುಗಳೇ, ವಿದ್ಯಾರ್ಥಿ ಸಂದೋಹವನ್ನು ಜೊತೆಗೂಡುತ್ತಾ ಮಕ್ಕಳೇ ಅಪ್ಪ ಅಮ್ಮನನ್ನು ದೇವರು ಅಂತ ಗೌರವಿಸಿ, ಗುರುಗಳನ್ನು ದೇವರು ಅಂತ ಹೇಳಿ, ರಾಷ್ಟ್ರವನ್ನು ದೇವರು ಅಂತ ಗೌರವಿಸಿ ಅಂತ ಕೇಳಿದಾಗ ಒಬ್ಬರು ಬಂದು ಕೇಳಿದ್ರಂತೆ, ಏನ್ರಿ ಭಾರತೀಯ ಪರಂಪರೆ ಅಂತ ಹೇಳ್ತೀರಿ, ಅಪ್ಪ ಅಮ್ಮನ ಕಾಲು ತೊಳೆದು ಮಕ್ಕಳ ತಲೆ ನೀರು ಹಾಕೊಳ್ಳಿಕ್ಕೆ ಹೇಳ್ತೀರಿ, ಯಾಕೆ ಮೂರ್ಖತನದ ಕೆಲಸ ಮಾಡ್ತೀರಿ ಅಂತ ಯಾರೋ ಒಬ್ಬ ಬಂದು ಕೇಳಿದ್ರಂತೆ.
ನನಗನಿಸಿದ್ದಿಷ್ಟೇ, ಹಿರಿಯರು ಹೇಳುವುದನ್ನು ಕೇಳಿದ್ದೆವು ನಾವು. ಸಮುದ್ರಕ್ಕೆ ಹೊರಟಂತಹ ನಾವಿಕ, ಯುದ್ಧಕ್ಕೆ ಹೊರಟಂತಹ ಸೈನಿಕ, ಮಗುವಿಗೆ ಜನ್ಮ ಕೊಡುವುದಕ್ಕೆ ಹೊರಟ ತಾಯಿ ಮರಳಿ ಬರುತ್ತಾಳೆ ಅನ್ನುವುದಕ್ಕೆ ನಿಶ್ಚಯವಿಲ್ಲವಂತೆ. ಹಾಗಾದರೆ ತನ್ನ ಪ್ರಾಣವನ್ನೇ ಪಣವಾಗಿಟ್ಟು ನಮಗೆ ಬದುಕು ಕೊಟ್ಟ ಅಮ್ಮನನ್ನು ದೇವರು ಅಂತ ಹೇಳದೆ ಇನ್ನೇನು ಹೇಳಬೇಕು ನಾವು? ಆ ಕಾರಣಕ್ಕೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಅಮ್ಮನನ್ನು ದೇವರು ಅಂತ ಕರೆಯಬೇಕು ಅಂತ ಆಡಿದ್ರಲ್ಲ. ಮಾತ್ರ ಅಲ್ಲ, ದೇವರೇ ಅವತಾರವೆತ್ತಿ ಬಂದಾಗ ಪ್ರಭು ಶ್ರೀರಾಮಚಂದ್ರನಿಗೂ ಕೃಷ್ಣ ಪರಮಾತ್ಮನಿಗೂ ಅಮ್ಮ ಅಂತ ಒಬ್ಬಳಿದ್ದಲಲ್ಲ. ಹಾಗಿದ್ರೆ ತಾಯಿತನದ ಶ್ರೇಷ್ಠತೆ ಏನು ಎನ್ನುವುದನ್ನು ಭಗವಂತನೇ ಅವತಾರವೆತ್ತಿ ಈ ಲೋಕಕ್ಕೆ ತೋರಿಸಿದಾಗ ಅಮ್ಮನನ್ನು ದೇವರು ಅಂತ ಕರೆದಂತೆ ನಿತ್ತ ಭೂಮಿಯನ್ನು ನಾವು ಅಮ್ಮ ಅಂತ ಕರೆದೆವು. ಪ್ರಭು ಶ್ರೀರಾಮಚಂದ್ರನ ಕತೆ ಗೊತ್ತಿದೆ. ಯುದ್ಧ ಮಾಡಿ ಬಂಗಾರದ ಲಂಕೆಯನ್ನು ಗೆದ್ದ ಕಾಲಕ್ಕೂ ಕೂಡ ಪಟ್ಟವನ್ನೇರುವ ಮನಸ್ಸು ಮಾಡದೆ ಅಭಿಸರಣ್ಣ ಮಯೀಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಿಸಿ ಅಂತ ಹೇಳಿದವ ಪ್ರಭು ಶ್ರೀರಾಮಚಂದ್ರ. ಬಂಗಾರದ ಲಂಕೆ ಬೇಡ, ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತ ಮಿಗಿಲು ಅಂತ ಹೇಳಿದನಲ್ಲ ಪ್ರಭು ಶ್ರೀರಾಮಚಂದ್ರ. ಆ ರಾಮಚಂದ್ರನ ಮಾತಿನ ಆಶಯ ಇಷ್ಟೇ, ಹೆತ್ತ ತಾಯಿಗೆ ಹೊತ್ತ ಭೂಮಿಗೆ ಭೇದವೆಣಿಸದೆ ಬದುಕಬೇಕು ಅಂತ. ಹಾಗಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳನ್ನು ಪೂರೈಸುವ ಕಾಲಕ್ಕೆ ರಾಷ್ಟ್ರದ ಚಿಂತನೆಗಳನ್ನು ಜಗದಗಲ ಬಿತ್ತರಿಸ್ತಾ ಈ ಸಮಾಜವನ್ನು ಕಟ್ಟಬೇಕಿದ್ರೆ ಪರವಿರೋಧದ ಮಾತುಗಳನ್ನು ಕೇಳಿಕೊಂಡೆವು ನಾವು. ಚಿಂತಿಲ್ಲ, ಗೊತ್ತಿರಬೇಕು ಮನುಷ್ಯನಿಗೆ. ನಮಗೆ ನಮ್ಮಲ್ಲಿರುವಂತಹ ರಾಜಕೀಯ ಚಿಂತನೆಗಳು ರಾಷ್ಟ್ರಭಕ್ತಿಗೆ, ರಾಷ್ಟ್ರ ಪ್ರೀತಿಗೆ ಯಾವತ್ತೂ ಮಾರಕ ಆಗಬಾರದು ಅನ್ನುವ ಪ್ರಜ್ಞೆಯೊಂದಿಗೆ ನಮ್ಮ ಬದುಕಿನ ಹೆಜ್ಜೆಗಳನ್ನು ಇಡಬೇಕು. ಆ ದೃಷ್ಟಿಯಿಂದನೂ ಯೋಚನೆ ಮಾಡುವುದೇ ಹೌದು ಅಂತಾದರೆ ಭಾರತಾಂಬೆಯ ಮಡಿಲಲ್ಲಿ ಬದುಕುತ್ತಾ ಇರುವ ನಮಗೆ ಧನ್ಯತೆ ಎಷ್ಟು? ಯೋಚನೆ ಮಾಡಿ ಒಮ್ಮೆ. ನಾವು ಹಿಂದೂ ಸಮಾಜ ಅಂತ ಹೇಳಿದಾಗ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೇಗೆ ಬದುಕುತ್ತೇವೆ ಅನ್ನುವುದು ಅಷ್ಟೇ ಮುಖ್ಯ ಆಗುತ್ತದೆ. ಯಾಕೆ ಜಾತಿಗಳ ನಡುವಿನ ಸಂಘರ್ಷ? ಯಾಕೆ ವೈಯಕ್ತಿಕವಾದ ಹೆಗ್ಗಳಿಕೆಯನ್ನು ಹೇಳುವ ದೃಷ್ಟಿಯಲ್ಲಿ ಇನ್ನೊಬ್ಬರ ಅವಹೇಳನ? ಯಾಕೆ? ಉದಾಹರಣೆಗಾಗಿ ಒಂದೆರಡನ್ನು ನಿಮ್ಮ ಮುಂದೆ ಉದಾಹರಿಸ್ತೇನೆ ನಾನು. ಜಾತಿಗಳು ಅನೇಕ ಇವೆಯಲ್ಲ ನಮ್ಮಲ್ಲಿ. ಇರಬೇಕಾದದ್ದೇ ಸಂತೋಷ ನಮಗೆ. ಎಲ್ಲಿಂದ ತೊಡಗೋಣ? ಒಮ್ಮೆ ಯೋಚನೆ ಮಾಡಿ ನೋಡಿ. ಇದೇ ನೆಲದಲ್ಲಿ ಕುಂಬಾರ ಸಮುದಾಯ ಬದುಕಿದೆ, ಸುದೀರ್ಘವಾದಂಥ ಪರಂಪರೆ ಇದೆ. ನಮ್ಮಲ್ಲಿ ಇನ್ನೊಂದು ದೋಷ ಏನು ಅಂತ ಕೇಳಿದರೆ, ಯಾವುದೇ ಒಂದು ಸಮುದಾಯದ ಬಗ್ಗೆ ಹೇಳಿದರೆ ಆ ಸಮುದಾಯದ ಬಗ್ಗೆ ನಮ್ಮ ಅಪ್ಪ ಹೇಳ್ತಿದ್ರು, ನಮ್ಮ ಅಜ್ಜ ಹೇಳ್ತಿದ್ರು, ನಮ್ಮ ಮುತ್ತಾತ ಹೇಳ್ತಿದ್ರು ಅಂತ ಹೇಳ್ತೇವೆ. ಅಲ್ಲಿಂದ ಆಚೆಗೆ ನಮಗೆ ಗೊತ್ತಿಲ್ಲ. ಆದರೆ ಒಂದು ಸಮುದಾಯಕ್ಕೆ ಪರಂಪರೆ ಇರುವುದು ಅಷ್ಟೇ ಅಲ್ಲ, ಅದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇರುತ್ತದೆ. ಯಾವುದೋ ಕಾರಣಕ್ಕೆ ಯಾರ್ಯಾರಿಂದಲೋ ತುಳಿತಕ್ಕೊಳಗಾದ ಸಮುದಾಯದ ಕಥೆಗಳನ್ನು ಅದಕ್ಕೆ ಸೀಮಿತವಾಗಿ ಭಂಗಿಸಬೇಕಾದದ್ದು ನಮ್ಮ ಕರ್ತವ್ಯ ಅಲ್ಲ. ಅದರಿಂದಾಚೆಗೆ ಆ ಸಮಾಜದ ಶ್ರೇಷ್ಠತೆಯನ್ನು ಜಗತ್ತಿಗೆ ಹೇಳುವುದಕ್ಕೆ ನಮ್ಮನ್ನು ನಾವು ತೆರೆದುಕೊಳ್ಳಬೇಕಾದಂಥ ಅವಶ್ಯಕತೆ ಇದೆ. ಉದಾಹರಣೆಗೆ ಹೇಳುವುದಾದರೆ, ಕುಂಬಾರ ಸಮುದಾಯದ ಬಗ್ಗೆ ನಾವು ತುಂಬ ಸಣ್ಣವರಿದ್ದಾಗ ಒಂದು ಕಾಲಘಟ್ಟಕ್ಕೆ ಆ ಸಮುದಾಯವನ್ನು ನಿಕೃಷ್ಟ ದೃಷ್ಟಿಯಿಂದ ನೋಡುತ್ತಾ ಇದ್ದ ಕಾಲಘಟ್ಟ. ಜನ ಆಡಿದ ಮಾತು ನನಗೆ ಇವತ್ತಿಗೂ ಮನಸ್ಸಿಗೆ ಚುಚ್ಚುತ್ತದೆ. ತಪ್ಪು ಕೆಲಸ ಮಾಡಿ ಅವಿವೇಕದ ವರ್ತನೆಯನ್ನು ಮಾಡಿದ್ರೆ ಇಲ್ಲಿ ಕುಂಬಾರ ನೀನು ಅಂತ ಬೈದ ಮಾತುಗಳನ್ನು ನಾನೇ ಕೇಳಿದ್ದೆ ಆವತ್ತು. ಆದರೆ ನಾವೇ ಪ್ರಬುದ್ಧರಾಗಿ ಈ ಸಮಾಜದ ಜೊತೆ ಬೆರೀತಾ ಬಂದಾಗ ಒಮ್ಮೆ ಯೋಚನೆ ಮಾಡಿದೆ. ಒಮ್ಮೆ ಯೋಚಿಸಿ ನೋಡಿ, ನಾವು ಪುಟ್ಟ ಮಗುವಾಗಿದ್ದಾಗ ನಮ್ಮ ಬಾಯಿಗೆ ಮಣ್ಣಿ ಉಣ್ಣಿಸುವ ಪಾತ್ರೆಯನ್ನು ಮಾಡಿಕೊಡುವುದರಿಂದ ತೊಡಗಿ ಮಸಣ ಸೇರುವಾಗ ಬೇಕಾಗುವ ಮಡಿಕೆಯ ತನಕ ಮನುಷ್ಯನಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟ ಕುಂಬಾರ ಸಮುದಾಯ ಈ ನಾಡಿನ ಸೌಭಾಗ್ಯವಲ್ಲದೆ ಇನ್ನೇನು? ಸಂತೋಷ ಅನ್ನಿಸಬೇಕಲ್ಲ ನಮಗೆ. ಇನ್ನೊಂದು ಕಡೆ ಇಲ್ಲಿ ಸವಿತಾ ಸಮುದಾಯದ ಕಥೆ. ಹೌದು, ಕ್ಷೌರಿಕ ವೃತ್ತಿಯನ್ನು ಮಾಡಿದರು. ಕ್ಷೌರಿಕ ಬಂಧುಗಳು ಯಾರಿಗೆ ಬೇಡ? ಒಬ್ಬ ಹುಡುಗನಿಗೆ ಉಪನಯನ ಸಮಾರಂಭ ಆಗುವುದಲ್ಲಿಂದ ತೊಡಗಿದರೆ, ಒಬ್ಬ ವ್ಯಕ್ತಿ ತಂದೆ ತಾಯಿಯನ್ನು ಕಳಕೊಂಡಾಗ ಅಪರ ಸಂಸ್ಕಾರ ನಡೆಯುವಲ್ಲಿವರೆಗೆ ಬದುಕಿನುದ್ದಕ್ಕೂ ತನ್ನ ಸೌಂದರ್ಯ ಪ್ರಜ್ಞೆಯನ್ನು ಉಳಿಸಿಕೊಳ್ಳಬೇಕು ಅಂತಾದರೆ ಅದಕ್ಕೆ ಬೆಂಬಲವಾಗಿ ನಿಂತ ಸಮುದಾಯ ಸವಿತಾ ಸಮುದಾಯ ತಾನೆ. ಅವರ ಬಗ್ಗೆ ನನಗೊಂದು ಪ್ರೀತಿ ಗೌರವ ಅಂತ ಬೇಕು ತಾನೆ. ಇನ್ನು ಚಮ್ಮಾರರಿದ್ದಾರೆ. ಹೌದು, ಕೊಂಡೋಗಿ ಕೊಟ್ಟ ಕಾಲ ಚಪ್ಪಲಿಯನ್ನು ಕೈಯಲ್ಲೆತ್ತಿ ಅದರ ಮೂಲಕ ಸಂಪಾದಿಸುವುದೇ ನನ್ನ ಬದುಕಿನ ಸಾಧನೆ ಅಂತ ಯೋಚನೆ ಮಾಡಿದ ಮಂದಿ ನಮ್ಮ ಪಾದಗಳಿಗೆ ರಕ್ಷಣೆಯನ್ನು ಒದಗಿಸಿಕೊಟ್ರಲ್ಲ. ಬಟ್ಟೆಯನ್ನು ನೇಯ್ಗೆ ಮಾಡುವಂತಹ ಸಮುದಾಯ ನಾಗರಿಕ ಸಮುದಾಯದ ಮಾನ ಮುಚ್ಚುವುದಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ರಲ್ಲ. ಇನ್ನೊಂದು ಕಡೆಯಲ್ಲಿ ನೀವು ಯೋಚನೆ ಮಾಡಿದ್ರೆ, ಅಲ್ಲೆಲ್ಲೋ ವಿಶ್ವಕರ್ಮ ಸಮುದಾಯದ ಬಗ್ಗೆ ಯೋಚನೆ ಮಾಡಿದರೆ, ಮನೆಯ ದೇವರ ಕೋಣೆಯಲ್ಲಿಟ್ಟ ಪುಟ್ಟ ವಿಗ್ರಹದಿಂದ ತೊಡಗಿ ಬೆಟ್ಟದ ತುದಿಯಲ್ಲಿ ನಿಂತಹ ಬಾಹುಬಲಿಯವರೆಗಿನ ವಿಗ್ರಹದ ಕಥೆಗಳೇನು, ವೈಭವಗಳೇನು ಅಲ್ಲ. ತನ್ನ ತಾಯಿಯ ಕೊರಳ ಮಾಂಗಲ್ಯದಿಂದ ತೊಡಗಿ ಮಗಳ ಕಾಲಿಗೆ ಕಟ್ಟಿದ ಬೆಳ್ಳಿಯ ಗೆಜ್ಜೆಯವರೆಗಿನ ಕಥೆ ಏನು?
ಅಲ್ಲ, ನಾವು ನಂಬಿಕೊಂಡಂತಹ ಧರ್ಮದೇವತೆಗಳ ಮಣೆಮಂಚದಿಂದ ತೊಡಗಿ ವೈಭವದ ಸಾವಿರ ಸಾವಿರ ದೇಗುಲಗಳ ನಿರ್ಮಾಣಗಳ ಕಥೆ ಏನು? ಇಂಥದ್ದೆಲ್ಲವನ್ನು ಮಾಡಿಕೊಟ್ಟ ವಿಶ್ವಕರ್ಮ ಸಮುದಾಯದ ಬಗ್ಗೆ ನನಗೆ ಹೆಮ್ಮೆ ಅನ್ನಿಸಬೇಕಲ್ಲ. ಯಾರನ್ನು ಪ್ರಶ್ನಿಸ್ತೇವೆ, ಯಾರನ್ನು ಬಿಡ್ತೇವೆ? ಈ ನೆಲದ ಒಂದೊಂದು ಸಮುದಾಯವನ್ನು ಯೋಚನೆ ಮಾಡುತ್ತಾ ಹೋದರೆ ಆ ಸಮುದಾಯ ಈ ನೆಲಕ್ಕೆ ಕೊಟ್ಟ ಕೊಡುಗೆಗಳು ಬಹಳ ದೊಡ್ಡದ್ದು. ಅಂದ ಮೇಲೆ ಹಿಂದೂಗಳಾಗಿ ಬದುಕಬೇಕಾದಂತಹ ನಮಗೆ ಜಾತಿಯ ಕಾರಣದಿಂದ ಅಂತರ ಯಾಕೆ? ಭಾವನಾತ್ಮಕವಾಗಿ ತಾಯಿ ಭಾರತೀಯ ಸೇವೆಗೆ ನಿಲ್ಲಬೇಕಾದ್ರೆ ನಮಗೆ ಅಡೆತಡೆಗಳು ಯಾಕೆ? ಆದ್ದರಿಂದ ಇಂತಹ ಅಮೃತ ಘಳಿಗಳಲ್ಲಿ ನಾವು ಯೋಚನೆ ಮಾಡಬೇಕಾದ್ದು ಜಾತಿ ಮತ ಸಂಪ್ರದಾಯಗಳ ಗಡಿಯನ್ನ ಮೀರಿ ದೇಶದ ಸೇವೆಗೆ ಬದ್ಧರಾಗಬೇಕಾಯಿತು. ನಮ್ಮ ಜಾತಿ, ನಮ್ಮ ಸಂಪ್ರದಾಯ, ನಮ್ಮ ಆಚರಣೆಗಳು ನಮ್ಮ ಮನೆಯ ಅಂಗಳಕ್ಕೆ ಸೀಮಿತವಾಗಲಿ. ಆದರೆ ಮನೆಯಂಗಳ ದಾಟಿದಾಗ ನಾನೊಬ್ಬ ಭಾರತೀಯ ಅನ್ನುವಂತಹ ಸ್ಪಷ್ಟ ತಿಳುವಳಿಕೆಯೊಂದಿಗೆ ಈ ಸಮಾಜದಲ್ಲಿ ಬದುಕಬೇಕಾದಂತಹ ಅವಶ್ಯಕತೆ ಇದೆ. ಇನ್ನು ನಮ್ಮಲ್ಲಿ ಶ್ರೀಮಂತಿಕೆ, ಬಡತನ, ಹೌದು, ವಿದ್ಯಾವಂತ ಅವಿದ್ಯಾವಂತ, ಸಿರಿವಂತ ಬಡವ, ಈ ತರತಮಗಳು ಯಾಕೆ? ಈ ಪ್ರಪಂಚದಲ್ಲಿ ಯಾವುದಿಲ್ಲ ಹೇಳಿ? ನಮಗೆ ಬದುಕಿನಲ್ಲಿ ಜೇನು ಸಂಗ್ರಹಿಸುವ ದುಂಬಿ ನಮಗೆ ಆದರ್ಶವಾಗಬೇಕಂತೆ. ಹೂವಿಂದ ಹೂವಿಗೆ ಹಾರುವಂತಹ ದುಂಬಿಗೆ ಹೂವಿನ ಬಣ್ಣ, ಅದರ ಗಾತ್ರ, ಅದರ ಸೌಗಂಧ ಯಾವುದೂ ಲೆಕ್ಕಕ್ಕಿಲ್ಲ. ಅಲ್ಲಿರುವಂತಹ ಮಧುರವಾದಂತಹ ವಸ್ತುವನ್ನು ಸಂಗ್ರಹಿಸ್ತಾ ಆ ಮಕರಂದದ ಮೂಲಕ ಜೇನು ಸಂಗ್ರಹಿಸುವುದಷ್ಟೇ ಜೇನಿಗೆ ಕೆಲಸವಾಯಿತಲ್ಲ. ಅದೇ ಹೌದು ಅಂತಾದರೆ ಮನುಷ್ಯರಾದ ನಾವು ಒಬ್ಬ ವ್ಯಕ್ತಿಯ ಜಾತಿ ಮತ ಸಂಪ್ರದಾಯಗಳ ಬಗೆಗೆ ಯೋಚನೆ ಮಾಡದೆ ಅಲ್ಲಿರುವ ಒಳ್ಳೆಯ ವಿಚಾರಗಳನ್ನು ಗ್ರಹಿಸುವುದರ ಮೂಲಕ ಸಾತ್ವಿಕವಾದ ಸಂಗತಿಗಳ ಮೂಲಕ ಜೊತೆಯಾಗಬೇಕಾದಂಥ ಅವಶ್ಯಕತೆ ಇದೆ. ಅದಕ್ಕೆ ಇಂತಹ ಹಿಂದೂ ಸಂಗಮ ಕಾರ್ಯಗಳು ನಮಗೆ ಪ್ರೇರಣೆಯಾಗಬೇಕು. ಬಂಧುಗಳೇ, ಮುಕ್ತಾಯದ ಹಂತಕ್ಕೆ 2 ಮಾತುಗಳನ್ನು ಉಲ್ಲೇಖ ಮಾಡುತ್ತೇನೆ. ಭಾರತ ಮತ್ತು ನಮ್ಮ ದೇಶ, ನಮಗೆ ವೈಯಕ್ತಿಕವಾಗಿ ಭೇದ ಇರಬಾರದಂತೆ. ದೇವನಿಗೂ ದೇಶಕ್ಕೂ ಭೇದವಿಲ್ಲದೆ ಬದುಕಿದವ ಮಾತ್ರ ತಾಯಿ ಭಾರತೀಯ ಮಡಿಲಲ್ಲಿ ಬದುಕುವುದಕ್ಕೆ ಅವ ಅರ್ಹನಾಗುತ್ತಾನೆ ಅಂತ ಬಲ್ಲವರಾಡುತ್ತಾರೆ. ಯೋಚಿಸಿ ನೋಡಬೇಕೊಮ್ಮೆ. ನಾವು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಶಾಲಾ ವಿದ್ಯಾರ್ಥಿಗಳಲ್ಲಿ ಕೇಳ್ತಾ ಇದ್ವಿ, ಮಕ್ಕಳೇ ಯಾರ ಮನೆಯಲ್ಲಿ ಭಾರತಾಂಬೆಯ ಫೋಟೋ ಉಂಟು ಅಂತ ಕೇಳಿದ್ರೆ ಕೈ ಎತ್ತುವರ ಸಂಖ್ಯೆ ಕಡಿಮೆ ಇತ್ತು. ಆದರೆ ನಾವು ಇವತ್ತು ನೆನಪು ಮಾಡಿಕೊಳ್ಳಬೇಕು, ನಮ್ಮ ತಾಯಿ ತಂದೆ, ನಮ್ಮ ಹಿರಿಯರು, ನಮ್ಮ ಮಕ್ಕಳು ಅಂತ ಮನೆಯಲ್ಲಿ ಫೋಟೋ ಇಟ್ಟುಕೊಂಡು ಸಂಭ್ರಮಿಸುವ ನಾವು, ನಮ್ಮಲ್ಲಿರುವ ನೂರಾರು ದೇವರುಗಳ ಚಿತ್ರಗಳನ್ನು ಇಟ್ಟುಕೊಂಡು ಸಂಭ್ರಮಿಸುವ ನಾವು, ಅದೇ ದೇವರ ಕೋಣೆಯಲ್ಲಿ ಬಹಳ ಎತ್ತರದಲ್ಲಿ ಭಾರತಾಂಬೆಯ ಫೋಟೋ ಇಟ್ಟು ಅವಳಿಗೂ ಹೂವಿಟ್ಟು ಕೈ ಮುಗಿಯುವ ಪರಿಪಾಠ ಬಂತು ಅಂತಾದರೆ ನಮ್ಮ ಮಕ್ಕಳಿಗೆ ಬೇರೆ ಪಾಠ ಮಾಡಬೇಕಾದದ್ದಿಲ್ಲ. ಭಾರತಾಂಬೆಯ ಮಗು ನಾನು ಅಂತ ಮಗುವಿಗೆ ಅರ್ಥ ಆಗ್ತದೆ. ಮೊನ್ನೆ ಒಂದು ಕಚೇರಿಗೆ ಹೋಗಿದ್ದೆ. ಅಲ್ಲಿ ಹೋಗಿ ನೋಡಿದ್ರೆ ಯಾರೋ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟವರು ಅಂತೆ ಇನ್ನೇನೋ 4 ಫೋಟೋಗಳನ್ನಿಟ್ಟು ಭಾರತಾಂಬೆಯ ಫೋಟೋವನ್ನು ಕೆಳಗಿಟ್ಟಿದ್ರು. ತುಂಬ ಕಷ್ಟ ಅಂತ ಅನ್ನಿಸ್ತು ನೋಡುವುದಕ್ಕೆ. ಸಭೆಯಲ್ಲಿ ಬಂದಾಗ ಹೇಳಿದೆ, ದಯವಿಟ್ಟು ನೆನಪಿಟ್ಟುಕೊಳ್ಳಿ, ಈ ಭಾರತಕ್ಕಾಗಿ ಹೋರಾಟ ಮಾಡಿದ ಯಾವ ದಿವ್ಯ ಚೇತನಗಳಿದ್ರೂ ಕೂಡ ಅವರು ಭಾರತಾಂಬೆಗಿಂತ ತಾನು ಮಿಗಿಲು ಅಂತ ಯೋಚನೆ ಮಾಡಿದವರಲ್ಲ. ಆದ್ರಿಂದ ಅವರ ಭಾವನೆಗಳಿಗೆ ಅವಮಾನ ಮಾಡಬೇಡಿ. ಭಾರತಾಂಬೆಯ ಫೋಟೋವನ್ನು ಮೇಲಿಟ್ಟು ಉಳಿದ ಎಲ್ಲರ ಫೋಟೋವನ್ನು ಕೆಳಗಿಡಿ ಅಂತ ಹೇಳಬೇಕಿದ್ರೆ ನಾಚಿದ ಮುಖದಿಂದ ತಿರುಗಿ ನೋಡುತ್ತಾರವರು. ಯಾಕೆ? ಭಾರತದ ಬಗೆಗೆ ಇದ್ದ ಕಲ್ಪನೆಗಳು ಎಷ್ಟು ಚಂದ. ಸ್ವಾಮಿ ರಾಮತೀರ್ಥರ ಮಾತುಗಳನ್ನು ನೆನಪಿಸಿಕೊಂಡ್ರೆ ರೋಮಾಂಚನ ಆಗ್ತದೆ. ಹೇಳ್ತಾರವರು, ಕಾಶ್ಮೀರವೇ ನನ್ನ ಶಿರ, ಕನ್ಯಾಕುಮಾರಿಯೇ ನನ್ನ ಚರಣಗಳು, ಹಿಮಾಲಯ ಶ್ರೇಣಿಯೇ ನನ್ನ ಬಾಹುಗಳು, ನನ್ನ ಧ್ವನಿಯೇ ಭಾರತದ ಧ್ವನಿ, ನಾನು ಅಡಿಯಿಟ್ಟೆನಾದರೆ ಭಾರತ ಅಡಿಯಿಟ್ಟಂತೆ, ನಾನೇ ಭಾರತ, ನಾನೇ ಶಂಕರ ಅಂತ ಸ್ವಾಮಿ ರಾಮತೀರ್ಥರು ಹೇಳ್ತಾರೆ. ಅಂದ್ರೆ ಭಾರತ ಅಂದ್ರೆ ನನಗಿಂತ ಭಿನ್ನ ಅನ್ನುವ ಭಾವ ಬೇಡ. ಭಾರತ ಅಂದ್ರೆ ನಾನು ಅಂದ್ರೆ ಭಾರತ ಅನ್ನುವ ಭಾವ ನಮ್ಮಲ್ಲಿ ಯಾವಾಗ ಬರುತ್ತದೆ ಆಗ ರಾಷ್ಟ್ರದ್ರೋಹದ ಕೆಲಸಗಳು ನಡೆಯುವುದಿಲ್ಲ, ರಾಷ್ಟ್ರ ಭಕ್ತಿಯ ಕೆಲಸಗಳು ನಡೆಯುತ್ತವೆ. ನಮಗನ್ನಿಸಬೇಕು ಅನೇಕರಿಗೆ ಕೇಸರಿ ಶಾಲು ಹೊದ್ದ ಹುಡುಗರ ಬಗೆಗೆ ಒಳ್ಳೆಯ ಕೆಟ್ಟ ಮಾತುಗಳು 1000. ಆದರೆ ಆ ಕೇಸರಿ ಬಣ್ಣ ಯಾರನ್ನು ದ್ವೇಷಿಸುವುದಕ್ಕಿದ್ದದ್ದಲ್ಲ, ಅದು ಜಗತ್ತಿನ ಶ್ರೇಷ್ಠತೆಯನ್ನು ಸಮಾಜಕ್ಕೆ ಹೇಳುವುದಕ್ಕಿರುವಂತಹ ಬಣ್ಣ. ಅದು ತ್ಯಾಗದ ಸಂಕೇತವಾಗಿ ಕಾಣಿಸಿಕೊಂಡದ್ದು ಮಾತ್ರ ಅಲ್ಲ, ಕ್ಷಾತ್ರ ತೇಜದ ಫಲವಾಗಿ ಕಾಣಿಸಿಕೊಂಡದ್ದು. ನಮ್ಮ ಮಕ್ಕಳಿಗೆ ಬೆಳಗೆದ್ದಾಗ ಎಲ್ಲರ ಕಥೆಯನ್ನು ಹೇಳುವುದರ ಜೊತೆಗೆ ತಾಯಿ ಭಾರತೀಯ ಕಥೆಯನ್ನು ಹೇಳಬೇಕಲ್ಲ. ಕೊನೆಯ ಒಂದು ಮಾತನ್ನು ಆಡುತ್ತೇನೆ. ಭಾವುಕರೊಬ್ಬ ಹೇಳಿದರಂತೆ, ನನಗೊಂದು ಜನ್ಮ ಅನ್ನುವುದಿದ್ದರೆ ಅದು ನಾನು ಭಾರತದಲ್ಲಿ ಹುಟ್ಟಬೇಕು. ಭಾರತದಲ್ಲಿ ಮನುಷ್ಯನಾಗಿ ಹುಟ್ಟುವ ಭಾಗ್ಯ ಇಲ್ಲ ಅಂತಾದರೆ ಪ್ರಾಣಿಯೋ ಪಕ್ಷಿಯೋ ಆಗಿ ನಾನು ಆ ದೇಶದಲ್ಲಿ ಹುಟ್ಟುತ್ತೇನೆ. ಇಲ್ಲ, ಓಡಾಡುವ ಜೀವವಾಗಿ ಹುಟ್ಟುವ ಭಾಗ್ಯವಿಲ್ಲದೆ ಇದ್ರೆ ಮರವೋ ಗಿಡವೋ ಆಗಿ ನಾನು ಭಾರತದಲ್ಲಿ ಹುಟ್ಟುತ್ತೇನೆ. ಅದೂ ಆಗುವ ಭಾಗ್ಯ ನನ್ನದಲ್ಲವಾದರೆ ಬರಿಯ ಬಂಡೆಯಾದರೂ ಚಿಂತಿಲ್ಲ, ನಾನು ಭಾರತದಲ್ಲಿ ಹುಟ್ಟಬೇಕು ಅಂತ ಪ್ರಾರ್ಥಿಸ್ತಾರಂತೆ.
ಭಾರತದ ನೆಲದಲ್ಲಿ ಬಂಡೆಯಾಗಿ ಹುಟ್ಟಿದರೆ ಅದಕ್ಕಿರುವ ಯೋಗ್ಯತೆ ಏನು ಅಂತ ಕೇಳಿದರೆ, ಭಾರತದಲ್ಲಿ ಬಂಡೆಯಾದದ್ದು ಇದೇ ಕ್ಷೇತ್ರದಲ್ಲಿ ಉದ್ಭವ ಮಂಗಲಾದೇವಿಯಾಗಿ ಕಾಣಿಸಿಕೊಳ್ಳಬಹುದು, ಅಯೋಧ್ಯೆಯ ಗುಡಿಯಲ್ಲಿ ರಾಮನಾಗಿಯೂ ಕಾಣಿಸಿಕೊಳ್ಳಬಹುದಲ್ಲ. ಇದು ಭಾರತದಲ್ಲಿರುವಂತಹ ಬಂಡೆಯ ಯೋಗ್ಯತೆ ಇದು. ಹಾಗಾಗಿ ನಮಗೆ ಗೊತ್ತಿರಬೇಕಾದ್ದು, ಭಾರತದ ನೆಲದಲ್ಲಿ ಬಂಡೆಯಾದರೂ ದೇವರಾಗಿ ಪೂಜೆಯನ್ನು ಸ್ವೀಕರಿಸುವ ಭಾಗ್ಯ ಸಿಕ್ಕುವುದು. ಹಾಗಾಗಿ ಭಾರತೀಯರಾಗಿ ಹುಟ್ಟಿದ್ದಕ್ಕೆ ನಮಗೆ ಸಂತೃಪ್ತಿ ಇರಲಿ. ಇನ್ನು ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋದರ ಪರಿಕಲ್ಪನೆ ನಮಗಿರಬೇಕು. ಜಾತಿ ಮತಗಳ ಅಂತರ ನಮ್ಮ ದ್ವೇಷ ಭಾವಕ್ಕೆ ಕಾರಣವಾಗುವುದು ಬೇಡ. ಸಿರಿತನ ಬಡತನ ನಮ್ಮಲ್ಲಿ ಅಂತರವನ್ನು ಕಾಯ್ದುಕೊಳ್ಳುವುದಕ್ಕೆ ಮಾಧ್ಯಮವಾಗುವುದು ಬೇಡ. ವಿದ್ಯೆ ಅವಿದ್ಯೆ ನಮಗೆ ಸಂಘರ್ಷಕ್ಕೆ ಎಡೆಯಾಗುವುದು ಬೇಡ. ಅದರಿಂದ ಆಚೆಗೆ ತಾಯಿ ಭಾರತೀಯ ಮಡಿಲ ಮಕ್ಕಳಾಗಿ ನಾವೆಲ್ಲ ರಾಷ್ಟ್ರೀಯ ಚಿಂತನೆಯೊಂದಿಗೆ ಸಾಗಬಹುದಾದದ್ದು ಹೇಗೆ ಅನ್ನುವುದಷ್ಟೇ ನಮಗಿರಬೇಕಾದ ವಿವೇಚನೆ. ಹಾಗಿದ್ರೆ ಇದಕ್ಕೆ ಸಂಘಟಿತರಾಗುವುದಕ್ಕೆ ಬೇಕಾದ ಪ್ರಾಥಮಿಕ ಯೋಚನೆಗಳೇನು ಅಂತ ಕೇಳಿದರೆ, ಇವತ್ತು ಹಿಂದೂ ಸಂಗಮ ಇಲ್ಲಿ ನಡೆಯಿತು, ನಾಳೆ ಇಲ್ಲೆಲ್ಲೋ ಪಕ್ಕದಲ್ಲಿ ನಡೆಯುತ್ತದೆ ಅಂತಾದರೆ ಅದು ನಮ್ಮ ಊರಿದ್ದಲ್ಲ ಅನ್ನುವ ಭಾವ ಬೇಡ. ಹೋಗೋಣ, ಅವರ ಜೊತೆ ಸೇರ್ತಾ ಭಾರತ ಮಾತೆಗೆ ಜಯವಾಗಲಿ ಅಂತ ಜಯಘೋಷ ಮಾಡೋಣವಂತೆ. ಅಲ್ಲಿ ಯಾರೋ ಬಂದರಂತೆ, ಯಾವುದೋ ಒಂದು ಪರಂಪರೆಯ ಸ್ವಾಮಿಗಳು ಬಂದರಂತೆ, ಇಲ್ಲಿ ಯಾರೋ ಗುರುಗಳು ಬಂದರಂತೆ. ಜಾತಿ ಎಣಿಕೆಗೆ ಬೇಡ, ಆ ಪರಂಪರೆಯ ಗುರು ಪರಂಪರೆಯನ್ನು ಗೌರವಿಸುವಂತಹ ಭಾವ ನಮ್ಮದಾಗಲಿ. ಅಲ್ಲೆಲ್ಲೋ ಆಚಾರ್ಯ ಶಂಕರರ ಮಾಹಾತ್ಮ್ಯವನ್ನು ಕೇಳಿದಾಗ, ಆಚಾರ್ಯ ಮಧ್ವರ ಕಥೆಗಳನ್ನು ಕೇಳಿದಾಗ, ರಾಮಾನುಜಾಚಾರ್ಯರ ಕೊಡುಗೆಗಳನ್ನು ನೆನಪಿಸಿಕೊಂಡಾಗ ಇದು ಭಾರತದ್ದು ಅಂತ ನಮಗನ್ನಿಸಬೇಕಲ್ಲ. ಬಂಧುಗಳೇ, ನಾನು ಕೈ ಮುಗಿದು ಪ್ರಾರ್ಥಿಸುವುದಿಷ್ಟೇ. ಈ ಜಗತ್ತಿನಲ್ಲಿ ಎಂಥವರೆಲ್ಲ ಗೆಲ್ಲಬೇಕು, ಎಂಥವರೆಲ್ಲ ಉಸಿರಾಗಿರಬೇಕು ಅಂತ ಕೇಳಿದರೆ, ತಾನು ನಿಂತು ಬದುಕಿ ಬಾಳಿ ತನ್ನ ಬದುಕಿನ ಸಾರ್ಥಕತೆಯ ಕ್ಷಣವನ್ನು ಅನುಭವಿಸ್ತಾ ಇರಬೇಕಿದ್ರೆ ಭಾರತದಿಂದ ಆಚೆಗೆ ಹೋಗಿ ಭಾರತದ ವೈಭವದ ಕಥೆಗಳನ್ನು ಹೇಳುವವರು ಗೆಲ್ಲಬೇಕೇ ವಿನ ಭಾರತದ ದೋಷಗಳನ್ನು ಆಡುವವರಲ್ಲ. ಹಾಗಾದರೆ ನಾವು ಬದುಕಬೇಕಾದದ್ದು ಹೇಗೆ? ತಾಯಿ ಭಾರತಾಂಬೆಯ ಕಥೆಗಳನ್ನು ಹೇಳ್ತಾ ಬದುಕಬೇಕು. ಅವಳ ವೈಭವದ ಕಥೆಗಳು ಮನೆಯಲ್ಲಿ ಅನುರಣಿಸಬೇಕು. ಭಗವಂತನ ಭಜನೆಯ ಜೊತೆಗೆ ಭಾರತೀಯ ಭಜನೆಯೂ ಸಂಪನ್ನಗೊಂಡಾಗ ಮನೆಗಳು ಮಂದಿರವಾಗುತ್ತವೆ. ಆ ಮೂಲಕ ಮಾನವ ಮಾಧವನಾಗುವುದಕ್ಕೆ, ಮಹಾದೇವನಾಗುವುದಕ್ಕೆ ಸಾಧ್ಯ ಆಗುತ್ತದೆ. ಹಾಗಾಗಿ ನಮ್ಮಲ್ಲಿ ವಿನಂತಿ ಇಷ್ಟೇ, ಇವತ್ತಿನವರೆಗೆ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಭಾರತಾಂಬೆಯ ಫೋಟೋ ನೋಡಿ ನಾವು ನಮ್ಮಷ್ಟಕ್ಕೆ ಹೋಗ್ತಾ ಇದ್ದೆವು ಅಂತಾದರೆ, ಇವತ್ತಿನ ದಿನದಿಂದ ನಾಳಿನ ಸೂರ್ಯೋದಯ ಭಾರತಾಂಬೆಯ ಫೋಟೋಗೆ ಹೂವಿಟ್ಟು ಕೈ ಮುಗಿಯುವಲ್ಲಿಂದ ಶುಭಾರಂಭಗೊಳ್ಳಬೇಕು. ಮಾತ್ರ ಅಲ್ಲ, ಮನೆಯ ಮಕ್ಕಳನ್ನು ಕರೆದು ನಿಲ್ಲಿಸಿ, ಮಗು ನೀನು ನನಗೆ ಮಾತ್ರ ಸೀಮಿತ ಅಲ್ಲ, ಈ ದೇಶದ ಆಸ್ತಿ ನೀನು ಅಂತ ನೆನಪಿಸಬೇಕು. ಒಂದು ಮಾತನ್ನು ಹೇಳ, ಅನೇಕ ವಿದ್ಯಾರ್ಥಿಗಳ ಜೊತೆ ಈ ಮಾತನ್ನು ಹೇಳಿದ್ದೇನೆ. ಮನೆಯ ಒಂದು ಮಗುವನ್ನು ಕಂಡಾಗ ಎಲ್ಲರೂ ಬಂದು ಹೇಳ್ತಾರೆ, ಅದು ಅವಳ ಮಗು ಅಂತ ತೋರಿಸ್ತಾರೆ ಅಮ್ಮನನ್ನು. ಹೌದು, ನಗುವ ಮಗುವಿಗೆ 10 ತಾಯಿಯಂದಿರಾದರೆ ಅಳುವ ಮಗುವಿಗೆ ಒಬ್ಬಳೇ ತಾಯಿಯಂತೆ. ಆದರೆ ಅದೇ ಮಗು ಸ್ವಲ್ಪ ಬೆಳೆದು ಅಪ್ಪನ ಜೊತೆ 4 ಹೆಜ್ಜೆ ಹಾಕಿದ್ರೆ ಅವನ ಮಗು ಅಂತ ತೋರಿಸಿದ್ರು, ಅಮ್ಮನ ಸುದ್ದಿ ಮಾತನಾಡಲಿಲ್ಲ. ಆದರೆ ಅದೇ ಮಗು ಅಪ್ಪನ ಕೈ ಕಳಚಿ ಮನೆಯ ಅಂಗಳದಿಂದ ಹೊರಗೆ ಬಂದರೆ ಪಕ್ಕದವರೆಲ್ಲ ತೋರಿಸ್ತಾರೆ, ಆ ಮಗು ಅವರ ಮನೆಯ ಮಗು ಅಂತ ತೋರಿಸ್ತಾರೆ. ಊರಿನ ಗಡಿ ದಾಟಿದರೆ ಊರಿನ ಕಾರಣದಿಂದ ಗುರುತಿಸಿದ್ರು, ರಾಜ್ಯದ ಗಡಿ ದಾಟಿದರೆ ರಾಜ್ಯದ ಕಾರಣದಿಂದ ಗುರುತಿಸ್ತಾರೆ. ಇದೇ ಮಗು ದೇಶದ ಗಡಿ ದಾಟಿದಾಗ ದೇಶದ ಕಾರಣದಿಂದ ಗುರುತಿಸ್ತಾರೆ. ಸ್ವಾಮಿ ವಿವೇಕಾನಂದರಂತೆ ಬೆಳೆದು ನಿಂತಾಗ ವಿಶ್ವಮಾನವ ಅಂತ ಜಗತ್ತು ಗೌರವಿಸ್ತದಲ್ಲ, ಆ ವಿಶ್ವಮಾನವನಾಗಬಹುದಾದ ಮಗು ನಿಮ್ಮ ಮನೆಯಲ್ಲಿ ನಿಮ್ಮ ಮಡಿಲಲ್ಲಿ ಮಲಗಿದೆ ಅನ್ನುವುದು ನಮಗೆ ಮೊದಲು ಗೊತ್ತಿರಬೇಕಾದದ್ದು. ಯಾಕೆ ಅಂದರೆ ಇಲ್ಲೆಲ್ಲ ನಮ್ಮ ಮಕ್ಕಳಿಗೆ ರಾಮನ, ಕೃಷ್ಣನ, ಆಂಜನೇಯನ ವೇಷಗಳನ್ನು ಹಾಕಿ ಕರ್ಕೊಂಡು ಬಂದೇವಲ್ಲ, ಅದರ ಅಂತಃಸತ್ವ ಅಷ್ಟೇ. ಮಗು ನೀನು ಮಗುವಾಗಿ ನಮ್ಮ ಮನೆಗೆ ಮಾತ್ರ ಸೀಮಿತನಾಗಬೇಕಾದದ್ದಲ್ಲ, ರಾಮ ಆದರ್ಶದ ಮೂಲಕ ಜಗತ್ತಿಗೆ ಕೊಡುಗೆಯಾಗಿ ಬರಬೇಕು ಅಂತ. ಹಾಗಾಗಿ ಎಲ್ಲೆಲ್ಲ ಹಿಂದೂ ಸಂಗಮಗಳು ನಡೆಯುತ್ತವೋ ಅಲ್ಲಿ ಹೆಜ್ಜೆ ಹಾಕೋಣ. ನಮ್ಮ ಊರು ಮತ್ತೊಬ್ಬರ ಊರು ಅನ್ನುವ ಭೇದವಿಲ್ಲದೆ ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸೋಣ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಭಾರತೀಯ ಪರಂಪರೆಯಲ್ಲಿ ಹಿಂದೂಗಳು ಹೇಗೆ ಬದುಕಬೇಕು ಅನ್ನುವ ಆಚಾರ ವಿಚಾರಗಳನ್ನು ಹಿರಿಯರು ರೂಢಿಸಿದರೋ ಅದು ನಮ್ಮ ದೈನಂದಿನ ಕರ್ತವ್ಯವಾದರೆ ಮತ್ತೆ ಇಂತಹ ಸಂಗಮಗಳು ಮತ್ತೆ ಸಂಪನ್ನಗೊಳ್ಳುತ್ತಾ ನಮ್ಮಲ್ಲಿ ಸಾರ್ಥಕದ ಭಾವವನ್ನು ಮೂಡಿಸ್ತವೆ. ಹಾಗಾಗಿ ನಾವೆಲ್ಲ ಅನ್ಯ ಭಾವವಿಲ್ಲದೆ ಅನ್ಯೋನ್ಯವಾಗಿ ಜೊತೆಯಾಗೋಣ. ತಾಯಿ ಭಾರತಿಗೆ ಜಯವಾಗಲಿ ಎನ್ನುವ ಘೋಷವನ್ನು ಮಾಡಬೇಕು. ಒಂದು ಕ್ಷಣ ಕುಳಿತವರೆಲ್ಲ ಅಲ್ಲೇ ಎದ್ದು ನಿಂತು ಒಮ್ಮೆ ಜಯಘೋಷ ಹಾಕೋಣವಂತೆ. ದಯವಿಟ್ಟು ಒಂದು ಕ್ಷಣ ಎದ್ದು ನಿಲ್ಲಿ. ಬಂಧುಗಳೇ, ಈ ಹೊತ್ತಿಗೆ ನಾನು ನೆನಪಿಸಬೇಕಾದ ಒಂದು ಸಂಗತಿ ಇದೆ. ಇವತ್ತು ನಾವು ಇಲ್ಲಿ 1000 ಸಂಖ್ಯೆಯಲ್ಲಿ ಸೇರಿದೆವಲ್ಲ, ಆದರೆ ನಿತ್ತ ನೆಲದಿಂದ ನೀವು ಆಕಾಶದ ಕಡೆಗೆ ಮುಖ ಮಾಡಿದರೆ ಅಲ್ಲಿ ಕಾಣುತ್ತಾ ಇರುವಂತಹ ಆ ಕೇಸರಿ ಬಣ್ಣದ ತೋರಣ ಇದೆಯಲ್ಲ, ಅದನ್ನು ಕಟ್ಟಿದವನೊಬ್ಬನಿದ್ದಾನೆ. ಅವನು ಭಾರತೀಯ ಬಗೆಗೆ ಒಳ್ಳೆಯ ಭಾವವುಳ್ಳವನೇ ಅಲ್ಲ. ನಿತ್ತ ನೆಲವನ್ನು ಕಸ ತೆಗೆದು ಗುಡಿಸಿ ಓರಣವಾಗಿಸಿದವರಿದಾನಲ್ಲ, ಅವನಿಗೂ ಭಾರತೀಯ ಬಗೆಗೆ ಭಾವವಿದೆ, ಭಕ್ತಿ ಇದೆ.
ಹಾಗಾದರೆ ಈ ವೇದಿಕೆಯಿಂದ ತೊಡಗಿ ಕಟ್ಟ ಕಡೆಯ ಸಾಲಿನವರೆಗೆ ಸಾಗಿ ಬರುವ ಬೀದಿಯನ್ನು ಅಲಂಕಾರ ಮಾಡಬೇಕಿದ್ರೆ ನಡು ಇರುಳನ್ನು ಲೆಕ್ಕಿಸದೆ ಬೆವರ ಹಣೆಯನ್ನು ಒರೆಸಿಕೊಳ್ಳುತ್ತಾ ಅದೇ ಕೇಸರಿ ಶಾಲನ್ನು ತಲೆಗೆ ಕಟ್ಟಿಕೊಂಡು ಒಬ್ಬ ಕಾರ್ಯಕರ್ತನಾಗಿ ದುಡಿದವನಿದಾನಲ್ಲ, ಅವನು ಮಾಡಿದ ಸೇವೆ ತಾಯಿ ಭಾರತೀಯದ್ದೇ ತಾನೆ. ಅಂಥವರೆಲ್ಲರನ್ನು ಪ್ರೀತಿಸಬೇಕಾದಂತಹ ಕರ್ತವ್ಯ ಇದೆ. ಮಾತ್ರ ಅಲ್ಲ, ಈ ನೆಲದಲ್ಲಿ ಸ್ವಯಂ ಸೇವಕರಾಗಿ ರಾಷ್ಟ್ರ ಕಾರ್ಯಗಳನ್ನು ಮಾಡುತ್ತಾ ವೈಯಕ್ತಿಕ ಬದುಕಿನ ಸಾಂಸಾರಿಕ ಸುಖವನ್ನು ಮರೆತು ಬದುಕನ್ನು ತಾಯಿ ಭಾರತಿಗಾಗಿ ಸಮರ್ಪಣೆ ಮಾಡಿದಂತಹ ತ್ಯಾಗಿಗಳು ಬದುಕುತ್ತಾ ಇದ್ದಾರೆ. ಅವರ ಬಗೆಗೆ ನಮಗೆ ಗೌರವ ಅಂತ ಅನ್ನಿಸಬೇಕು. ಲೋಕದ ಬಗೆಗೆ ಯೋಚನೆ ಮಾಡಬೇಕಿದ್ರೆ ಮೊದಲು ನಿತ್ತ ನೆಲದ ಬಗ್ಗೆ ಯೋಚನೆ ಮಾಡೋಣವಂತೆ. ಅಲ್ಲೆಲ್ಲೋ ಮಂಗಳಾಂಬಿಕೆಯ ಪಾವನ ಸನ್ನಿಧಾನ ಲೋಕಾನುಗ್ರಹ ಮಾಡುತ್ತಾಳೆ ಆಕೆ. ಕುದ್ರೋಳಿಗೆ ಹೋದರೆ ಇವತ್ತಿಗೆ ಮಂಗಳೂರಿನ ದಸರಾ ಜಗತ್ತಿನಾದ್ಯಂತ ಹೆಸರು ಮಾಡಿದೆ. ನಾವು ಮಂಗಳೂರಿನವರು ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಕಲಾಮಾತೆಯಾದಂತಹ ಕಾಳಿಕಾಂಬೆ ಈ ನೆಲದಲ್ಲಿ ನಿಂತಿದ್ದಾಳೆ. ಅಲ್ಲೆಲ್ಲೋ ತಿರುಪತಿಯ ವೆಂಕಟರಮಣ ದೇವರು ಮಂಗಳಾಪುರದ ಪುಣ್ಯ ನೆಲದಲ್ಲಿ ಅನುಗ್ರಹವನ್ನು ಮಾಡಿ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾರೆ. ಮಾತ್ರ ಅಲ್ಲ, ಸಾಲು 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 ದೇವಾಲಯಗಳು, ಸಾವಿರ ಸಾವಿರ ದೈವಾಲಯಗಳು ಕೈ ಮುಗಿದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಕಾಣದ ಕೈಗಳು ನಮ್ಮ ಕಣ್ಣೀರು ಒರೆಸಿದವು ಅನ್ನುವ ಭಕ್ತಿಯ ಭಾವದಿಂದ ಬದುಕುತ್ತಾ ಇದ್ದೇವಲ್ಲ. ಈ ನೆಲದಲ್ಲಿ ಹುಟ್ಟಿದ್ದಕ್ಕೆ ನಮಗೆ ಧನ್ಯತೆ ಅಂತ ಅನ್ನಿಸಬೇಕು. ಹಾಗಾಗಿ ಇಂತಹ ಸುಂದರ ಕಾರ್ಯಕ್ರಮಗಳನ್ನು ಆಯೋಜಿಸುವಲ್ಲಿ ಶ್ರಮ ವಹಿಸಿದಂತಹ, ವೇದಿಕೆಯಲ್ಲಿ ಕಾಣದೆ ಅಲ್ಲೆಲ್ಲೋ ತೆರೆಮರೆಯಲ್ಲಿ ನಿಂತು ತನ್ನೊಳಗೆ ತಾನು ಸಂಭ್ರಮಿಸ್ತಾ ಇರುವ ಸಾಮಾನ್ಯ ಕಾರ್ಯಕರ್ತನಿಂದ ತೊಡಗಿ ಈ ದೇಶಕ್ಕಾಗಿ ಸರ್ವವನ್ನು ತ್ಯಾಗ ಮಾಡಿದ ಮಹಾತ್ಮರವರೆಗೆ ಎಲ್ಲರಿಗೂ ಜಯವಾಗಲಿ ಅಂತ ಹೇಳೋಣ. ಬೋಲೋ ಭಾರತ್ ಮಾತಾ ಕಿ ವಂದೇ ಮಾತರಂ. ಈಗ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಅದ್ದೂರಿಯ ಚಪ್ಪಾಳೆಯ ಮೂಲಕ ತಾಯಿ ಭಾರತಿಗೊಂದು ಗೌರವ ಸಲ್ಲಿಸೋಣವಂತೆ. ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಅದ್ದೂರಿಯ ಚಪ್ಪಾಳೆಯ ಮೂಲಕ ತಾಯಿ ಭಾರತಿಗೆ ಜಯವಾಗಲಿ. ವಂದೇ ಭಾರತ ಮಾತೆಗೆ, ವಂದೇ ಭಾರತ ಮಾತೆಗೆ, ಭಾರತ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಕೈ ಎತ್ತಿ ಚಪ್ಪಾಳೆ ಕೊಡಿ ಅಂತ ಹೇಳಿದ್ಯಾಕೆ ಅಂದ್ರೆ, ನೀವು ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಚಪ್ಪಾಳೆ ಕೊಡಬೇಕಿದ್ರೆ ಸಾವಿರ ಸಾವಿರ ಭಗವದ್ಧ್ವಜಗಳು ಹಾರಿದ ಹಾಗೆ ಕಾಣ್ತಾ ಇತ್ತು. ಅಂತಹ ಸಂಕಲ್ಪ ಸಾಕ್ಷಾತ್ಕಾರಗೊಳ್ಳಿ. ತಾಯಿ ಭಾರತಿಗೆ ಜಗತ್ತು ಚಪ್ಪಾಳೆ ಕೊಡುವ ದಿನ ಸನ್ನಿಹಿತವಾಗಿದೆ. ಅದು ಶಾಶ್ವತವಾಗಲಿ ಅಂತ ಪ್ರಾರ್ಥಿಸೋಣ. ಎಲ್ಲರಿಗೂ ನಮಸ್ಕಾರ.